ಆ ಪರೀಕ್ಷೆಗಳಿಗೋಸ್ಕರ ಅಂತಲೇ 11 ಜನ ಮಕ್ಕಳು ದುಬೈಯಿಂದ ಬೆಂಗಳೂರಿಗೆ ಬರ್ತಾರೆ ಪರೀಕ್ಷೆ ಅಟೆಂಡ್ ಮಾಡೋದಕ್ಕೆ. ಎಕ್ಸಾಮಿನೇಷನ್ ಹಾಲ್ಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ರಿಕ್ವೆಸ್ಟ್ ಮಾಡಿಕೊಂಡ್ರು ಸಹ ಯೂನಿವರ್ಸಿಟಿಯವರು ಇಲ್ಲ 2:30ಗೆ ಮುಗಿದೋಗಿದೆ, ನೀವು 4:15ಗೆ ಬಂದಿದ್ದೀರಿ, ಯಾರೂ ಇಲ್ಲ, ಆಲ್ರೆಡಿ ಎಕ್ಸಾಮಿನೇಷನ್ ಹಾಲು ಲಾಕ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್, ಹೇಗೆ ನೀವು ಅಮೆರಿಕನ್ ಯೂನಿವರ್ಸಿಟಿ ಅನ್ನುವ ಹೆಸರು ನಿಮಗೆ ಸೂಕ್ತ ಅಂತ ಅನ್ನಿಸ್ತು? ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ ಒಂದು ಗ್ಲೋಬಲ್ ಬ್ರಿಡ್ಜ್, 100ಕ್ಕಿಂತಲೂ ಹೆಚ್ಚು ದೇಶಗಳು ತಲುಪಬೇಕು ಅಂತ ಹೇಳಿ ನಾವೊಂದು ಯೋಚನೆ ಹರಿ ಇಟ್ಕೊಂಡು ಈ ಸಂಸ್ಥೆ ಕಟ್ಟಿರೋದು. ಎಲ್ಲ ದೇಶಗಳ ಪ್ರಜೆಗಳು ಅಮೆರಿಕದಲ್ಲಿ ಇರೋದ್ರಿಂದ ಅಲ್ಲಿ ನಿಂತು ಹೇಳೋದ್ರಿಂದ ಮೋಸ್ಟ್ಲಿ ಎಲ್ರಿಗೂ ತಲುಪುತ್ತೆ. ಅವರ ಗುರುಗಳ ಹತ್ರನೇ ಕಲಿತಾರೆ, ಅವರದ್ದೇ ಇನ್ಸ್ಟಿಟ್ಯೂಟಿಗೆ ಹೋಗ್ತಾರೆ. ನಿಮ್ಮ ಕಲಿಕೆಯಿಂದ ಹಿಡಿಬಹುದು, ನಿಮ್ಗೆ ಎಕ್ಸಾಮಿನೇಷನ್ ಮಾಡಿ ಸರ್ಟಿಫಿಕೇಟ್ ಕೊಡೋವರೆಗೆ ಇರ್ಬೋದು. ವಿ ಕಮ್ ಟು ಯು. ಆ ಕೋರ್ಸಸ್ ನೀವು ಹೇಗೆ ಡಿಫೈನ್ ಮಾಡ್ತಾ ಬರ್ತೀರಾ? ಭರತನಾಟ್ಯ ಬೇಕಾ, ಕೂಚಿಪುಡಿ ಬೇಕಾ, ಮೋಹಿನಿ ಆಟಂ ಬೇಕಾ, ಅಥವಾ ಯಾವ್ದೊಂದು ಶಾಸ್ತ್ರೀಯ ಸಂಗೀತ ಬೇಕಾ, ಎಲ್ಲಿನವರು ಎಲ್ಲಿಂದ ಬೇಕಾದ್ರೂ ಕಲಿಬಹುದು. ಮುಂಚೆ ಇದು ಗುರುಕುಲ ಪದ್ಧತಿಗಳಲ್ಲಿ ಇದ್ದಂತಹ ಕಲೆಗಳು. ಆ ಸಂಸ್ಕಾರವನ್ನ ಇವತ್ತಿನ ಸ್ಟ್ರಕ್ಚರ್ಡ್ ಏನು ಎಜುಕೇಶನ್ ಸಿಸ್ಟಮ್ ಇದೆ ಅದಕ್ಕೆ ನಾವು ಡಿಕೋಡ್ ಮಾಡಿ ನಾವು ಆನ್ಲೈನ್ ಕ್ಲಾಸಸ್ ಸಹ ಮಾಡ್ತೀವಿ, ಆನ್ಲೈನ್ ಎಕ್ಸಾಮಿನೇಷನ್ಸ್ ಸಹ ಮಾಡ್ತಾ ಇದೀವಿ. ನಮ್ಮ ಯೂನಿವರ್ಸಿಟಿಯಿಂದ ವರ್ಷಕ್ಕೆ 4 ಸರ್ತಿ ಎಕ್ಸಾಮಿನೇಷನ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. ನಮ್ಮಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಇಂದ ಹಿಡಿದು ಪ್ರೀ ಡಿಪ್ಲೊಮಾ ಇಂದ ಹಿಡಿದು ಡಿಪ್ಲೊಮಾದಿಂದ ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ವರೆಗೂ ಎಲ್ಲವೂ ಇದೆ. ಪ್ರೊಫೆಷನಲ್ ಡಿಪ್ಲೊಮಾ ಅಂತ ಕೊಟ್ಟ ತಕ್ಷಣ ಅವರಿಗೆ ಒಂದು 4 ವೇದಿಕೆಗಳು ನಮ್ಮ ಯೂನಿವರ್ಸಿಟಿ ಕಡೆಯಿಂದ ನಾವೇ ಮಾಡ್ತೀವಿ. ಅದಲ್ಲದೆ ನಮ್ಮ ವಿದ್ಯಾರ್ಥಿಗಳು, ನಮ್ಮಲ್ಲಿ ಕಲ್ತಿರೋ ಮಕ್ಕಳು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಬಹುದು. ನಮ್ಮ ವಿದ್ಯೆಯನ್ನ ಮುಂದೆ ತರಬೇಕಾಗಿರೋ ನಾವು ಅದನ್ನ ಉಳಿಸಬೇಕಾದಂತದ್ದು ಯುವ ಜನಾಂಗ. ರೇಸಲ್ಲಿ ಓಡುವಂತ ಹುಚ್ಚು ನಮ್ಗಿಲ್ಲ, ಆದ್ರೆ ಕ್ವಾಲಿಟಿಯನ್ನ ಕೊಟ್ಟು ಖಂಡಿತವಾಗ್ಲೂ ಉತ್ತಮವಾಗಿರುವಂತ ರಿಸಲ್ಟ್ ತಗೊಳ್ಳುವಂತ ಪರಿಶ್ರಮ ಅಂತೂ ನಮ್ಮ ಇಡೀ ತಂಡ ಮಾಡ್ತಾ ಇದೆ. ಈ ಒಂದು ಏಜ್ ಗ್ರೂಪ್ ಅನ್ನ ಬಿಟ್ಟು ಉಳಿದವ್ರು ಯಾರೋ ನನಗೆ ಆಸಕ್ತಿ ಇದೆ, ನನಗೆ ಕಲಿಬೇಕು ಅಂದ್ರೆ ಯೂನಿವರ್ಸಿಟಿ ಅಂತವರನ್ನ ಹೇಗೆ ಒಳಗೆ ಕರ್ಕೊಳ್ಳುತ್ತೆ? ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿಗೆ ಶಿಕ್ಷಣ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಮುಖ್ಯ ಆಗುತ್ತೆ? ಶಿಕ್ಷಣ ಅಂತಂದಾಗ ನಾವು ಲೌಕಿಕವಾಗಿ ಕಲಿಯುವಂತಹ ಶಿಕ್ಷಣ ಅಂತನಾ ನಾನು ಹೇಳ್ತಾ ಇರೋದು? ಅಲ್ಲಿಗೆ ನಮ್ಮ ಉದ್ದೇಶ ಮುಗಿಯುತ್ತಾ ಅಂತಂದರೆ ಖಂಡಿತ ಇಲ್ಲ. ಒಬ್ಬ ವ್ಯಕ್ತಿ ಜ್ಞಾನಿ ಆಗಬಹುದು, ಆದರೆ ತದನಂತರದಲ್ಲಿ ಅವನು ಸಂಸ್ಕಾರವಂತನಾಗಬೇಕು ಅಂತಾದರೆ, ಅಥವಾ ಅವನು ಈ ಸುಸಂಸ್ಕೃತ ಸಮಾಜದ ಒಂದು ಆದರ್ಶ ವ್ಯಕ್ತಿಯ ಅಂತ ಹೇಳಿ ಅನ್ನಿಸ್ಕೊಳ್ಬೇಕು ಅಂತಾದರೆ, ಈ ಪ್ರಕೃತಿಯೊಡನೆ ಅವನು ಸಮನ್ವಯದಿಂದ ಬದುಕಬೇಕು ಅಂತ ಆದರೆ, ಆಗ ಆ ವ್ಯಕ್ತಿಗೆ ಪಾರಮಾರ್ಥಿಕ ಅನುಭವ, ಆ ಶಿಕ್ಷಣ ಖಂಡಿತ ಮುಖ್ಯ ಆಗುತ್ತೆ. ಅವನಿಗೆ ಅಧ್ಯಾತ್ಮ ಸೋಕಿದ್ರೆ ಮಾತ್ರ ಆ ಬದುಕು ಅಷ್ಟು ಒಂದು ಉತ್ತಮ ರೀತಿಯಲ್ಲಿ ವಿಕಸನಗೊಳ್ತಾ ಹೋಗುವಂಥದ್ದು. ಹಾಗಾಗಿ ನಾನು ಇದಾಗಲೇ ಹೇಳಿದಂತೆ ಲೌಕಿಕ ವ್ಯವಹಾರಕ್ಕೆ ಬೇಕಾಗಿರುವಂತಹ ಶಿಕ್ಷಣವನ್ನು ಕಲಿಸುವಂತಹ ಎಷ್ಟೋ ವಿಶ್ವವಿದ್ಯಾನಿಲಯಗಳು ನಮ್ಮಲ್ಲಿ ಇದ್ದೇ ಇದೆ. ಆದರೆ ಅಧ್ಯಾತ್ಮ ಒಂದು ವಿಜ್ಞಾನದ ದೃಷ್ಟಿಕೋನದಿಂದ ಕಲಿಸ್ಕೊಡ್ಬೇಕು ಅಂತ ಅಂದಾಗ ಅಧ್ಯಾತ್ಮವನ್ನು ಮುಖ್ಯವಾಗಿ ಅದನ್ನು ಮುಖ್ಯ ವೇದಿಕೆಯಾಗಿ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಕಲೆಯನ್ನೆಲ್ಲ ತಂದುಕೊಂಡು ಅದನ್ನು ನಾವು ಮಕ್ಕಳಿಗೆ ಅಥವಾ ಶಿಕ್ಷಣಾರ್ಥಿಯಾಗಿ ಬರುವ ಯಾರಿಗೇ ಆದ್ರೂ ಕೂಡ ಅದನ್ನು ಕಲಿಸ್ಕೊಡ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಒಬ್ಬ ವ್ಯಕ್ತಿ ಒಂದು ವಿಶ್ವವಿದ್ಯಾನಿಲಯವನ್ನು ಕಟ್ತಾರೆ. ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್. ಹೆಸರು ಕೇಳೋವಾಗಲೇ ನನಗೆ ಒಂದು ರೀತಿ ಆಶ್ಚರ್ಯ, ಕುತೂಹಲ, ರೋಮಾಂಚನ ಅಂತ ಅನ್ನಿಸ್ತು. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಡಾಕ್ಟರ್ ಗಿರೀಶ್ ಅವರು ಇಲ್ಲಿ ಆಗಮಿಸಿದ್ದಾರೆ, ಫೌಂಡರ್ ಚಾನ್ಸ್ಲರ್ ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ದು. ಅವರು ನಮಗೋಸ್ಕರ ಸಮಯ ಮಾಡ್ಕೊಂಡು ಇಲ್ಲಿ ಬಂದಿರುವಾಗ ನನಗಂತೂ ಬಹಳ ಪ್ರಶ್ನೆಗಳಿದೆ, ಇವ್ರನ್ನ ಕೇಳಬೇಕು, ಕೆಲವು ಕುತೂಹಲಗಳಿವೆ, ಹೇಗೆ ಏನು ಅಂತ. ಅವರ ಜೊತೆಯಲ್ಲಿ ಡಾಕ್ಟರ್ ಮಾನಸ ಕಂಠಿಯವರು ಇದ್ದಾರೆ. ಇವರು ಡೈರೆಕ್ಟರ್ ರಿಸರ್ಚ್ ಹಾಗೂ ಡಾಕ್ಟರಲ್ ಸ್ಟಡೀಸ್ದು. ಹಾಗಾಗಿ ಇವತ್ತು ಇಂಥ ಘನವಾದ ವ್ಯಕ್ತಿಗಳು ನಮ್ಮ ಜೊತೆಗಿರುವಾಗ ಈ ಯೂನಿವರ್ಸಿಟಿಯ ಬಗ್ಗೆ ತಿಳ್ಕೊಳ್ಬೇಕು, ಇದ್ರ ಕಾರ್ಯವೈಖರಿ ಹೇಗೆ ಅಂತ ತಿಳ್ಕೊಳ್ಬೇಕು, ಹೇಗೆ ಯೋಜನೆಗಳಿವೆ, ನನಗಂತೂ ಬಹಳಷ್ಟು ಪ್ರಶ್ನೆಗಳಿದೆ. ಮೊದಲನಿಗೆ ಎಲ್ಲವನ್ನ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಅನ್ನಿಸುವಂಥದ್ದೇನು ಅಂದರೆ, ಹೇಗೆ ನಿಮಗೆ ಇದೊಂದು ಯೋಚನೆ ಬಂತು, ಏನು ಇದರ ಹಿಂದಿನ ಉದ್ದೇಶ ಮತ್ತು ಏನು ಪ್ರೇರಣೆ ನೀಡ್ತು ನಿಮಗೆ ಇಂಥದ್ದೊಂದು ಕನಸನ್ನು ಕಾಣಲಿಕ್ಕೆ? ಮೊದಲಿಗೆ ಧನ್ಯವಾದಗಳು ವಿಂಧ್ಯ ಅವರೇ. ಇವತ್ತು ನಾವಿಲ್ಲಿ ಮಾತಾಡ್ಕೊಳ್ಳೋಕೆ ಕೂತ್ಕೊಂಡಿರೋದು ವಿಷಯ ನಮ್ಮ ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ನ ಬಗ್ಗೆ ನಾವು ಮಾತಾಡೋದು ಕೂತ್ಕೊಂಡಿದ್ದೀವಿ. ಆ್ಯಂಡ್ ನೀವು ಕೇಳಿದ್ರಿ ಆಧ್ಯಾತ್ಮಿಕತೆಗೆ ಯಾತಕ್ಕೆ ನೀವು ಒಂದು ಯೂನಿವರ್ಸಿಟಿ ಮಾಡಿದ್ರಿ ಅಂತ ಕೇಳಿದ್ರಿ. ಆಧ್ಯಾತ್ಮ ಅನ್ನೋದು ನಮ್ಮ ಭಾರತದ, ನಮ್ಮ ದೇಶದ ಹೆಮ್ಮೆಯ ಭಾರತದ ಸಂಸ್ಕೃತಿಯ ಒಂದು ಬೇರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹಾಗಾಗಿ ಖಂಡಿತವಾಗ್ಲೂ ಅದು ನಮ್ಮ ಹಕ್ಕು, ನಾವೇ ಅದನ್ನು ಮಾಡಬೇಕು. ಆಧ್ಯಾತ್ಮ ಬೆಳೆಸಬೇಕಾಗಿರೋದು, ಉಳಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ, ಆದ್ಯ ಕರ್ತವ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಧ್ಯಾತ್ಮ ಅಂದ ತಕ್ಷಣ ಮನೇಲಿ ಒಂದು ಪೂಜೆ ಮಾಡೋದಾಗಲಿ ಅಥವಾ ಒಂದು ಹಬ್ಬ ಹರಿದಿನಗಳಲ್ಲಿ ಆಚರಣೆ ಮಾಡೋದಾಗಲಿ ಅಷ್ಟೇ ಅಲ್ಲ. ಇದು ಬಹಳ ಒಂದು ಡೀಪ್ ಆಗಿರುವಂಥ ಒಂದು ಸೈನ್ಸ್. ಇದನ್ನು
ಒಂದು ಗ್ಲೋಬಲ್ ಮಟ್ಟಕ್ಕೆ, ಅಂದರೆ ಇಡೀ ಪ್ರಪಂಚದ ಪ್ರತಿಯೊಂದು ಮೂಲೆಗೂ ತಗೊಂಡು ಹೋಗಬೇಕು ಅಂತ ಹೇಳಿ ಒಂದು ಯೋಚನೆ ಮಾಡಿ ಈ ಒಂದು ಆಧ್ಯಾತ್ಮ, ನಮ್ಮ ಸಂಸ್ಕೃತಿ, ನಮ್ಮ ಕಲೆಗಳಿಗೋಸ್ಕರ, ನಮ್ಮ ಲಲಿತ ಕಲೆಗಳಿಗೋಸ್ಕರ ಈ ಒಂದು ಯೂನಿವರ್ಸಿಟಿನ ನಾವು ಕಟ್ಟಿದ್ದೀವಿ. ಭಾಳ ಸೊಗಸಾಗಿ ತಿಳಿಸ್ಕೊಟ್ರಿ. ನಮ್ಮ ಭಾರತದ ಶ್ರೀಮಂತಿಕೆ, ನಮ್ಮ ಆದ್ಯ ಕರ್ತವ್ಯ ಆಗಿರೋದು ಇದನ್ನು ಉಳಿಸ್ಬೇಕು, ನಮ್ಮ ಅಧ್ಯಾತ್ಮ ಅಂತ. ಅದನ್ನು ಒಂದು ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅನ್ನುವಂಥ ಕನಸಿದೆ ನಿಮಗೆ. ಖಂಡಿತ ಇದು ಮುಟ್ಟುತ್ತೆ ಅನ್ನುವಂಥ ಸದಾಶಯ ನಮ್ಮೆಲ್ರಿಗೂ ಇದೆ. ಈ ಹೆಸರು ಕೇಳುವಾಗಲೇ ನನಗೊಂದು ಕುತೂಹಲ. ನೀವೇ ಹೇಳಿದ್ರಿ, ನಮ್ಮ ಭಾರತೀಯರ ಒಂದು ಆಸ್ತಿ ಇದು, ಅಧ್ಯಾತ್ಮದ ಆ ಒಂದು ವಿವೇಕ ಜಾಗೃತ ನಮಗಾಗಬೇಕಾಗಿರೋದು ನಮ್ಮ ಆಸ್ತಿ ಇದು ಅಂತ. ಹೇಗೆ ನೀವು ಅಮೇರಿಕನ್ ಯೂನಿವರ್ಸಿಟಿ ಅನ್ನುವ ಹೆಸರು ನಿಮಗೆ ಸೂಕ್ತ ಅಂತ ಅನ್ನಿಸ್ತು? ನೀವು ಭಾಳ ಪ್ರಸಕ್ತವಾದ ಪ್ರಶ್ನೆ ಕೇಳಿದಿರಿ. ಅಮೆರಿಕಾ ಅನ್ನೋದು ಒಂದು ಬ್ರ್ಯಾಂಡ್ ಆಗಿದೆ ಇವತ್ತು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲ ದೇಶಗಳ ಪ್ರಜೆಗಳು ಅಮೆರಿಕಾದಲ್ಲಿ ಇರೋದ್ರಿಂದ ಅಲ್ಲೂ ಒಂದು ಕೇಂದ್ರ ಬಿಂದುವಾಗಿದೆ ಇವತ್ತು. ಅಂದರೆ ಅಮೆರಿಕಾ ಅಂತ ಹೇಳಿದ ತಕ್ಷಣ ಇಡೀ ಜಗತ್ತು ತಿರುಗಿ ನೋಡುತ್ತೆ. ಹಾಗಾಗಿ ಅಲ್ಲಿಂದ ನಮ್ಮ ಒಂದು ಈ ಶಾಸ್ತ್ರೀಯ ಕಲೆಗಳು, ಸಂಸ್ಕೃತಿ, ನಮ್ಮ ಲಲಿತ ಕಲೆಗಳನ್ನ ಹೇಳಿದ್ರೆ ಇಡೀ ಜಗತ್ತು ಕೇಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ನಮ್ಮ ಒಂದು ಸಂಸ್ಥೆಗೆ ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ ಅಂತ ಹೆಸರು ಕೊಟ್ಟಿದ್ದೀವಿ. ಉದ್ದೇಶ ಇಷ್ಟೇ, ಅಲ್ಲಿ ನಿಂತು ಹೇಳೋದ್ರಿಂದ ಮೋಸ್ಟ್ಲಿ ಎಲ್ರಿಗೂ ತಲುಪುತ್ತೆ, ಎಲ್ಲರೂ ಅದನ್ನು ಸೀರಿಯಸ್ಸಾಗಿ ತಗೊಳ್ತಾರೆ ಅಂತ ಒಂದು ಉದ್ದೇಶ. ಹಾಗಾಗಿ ಈ ಹೆಸರು ಬಂದಿದೆ. ಈಗ ಅಲ್ಲಿ ಕೂಡ ದೀಪಾವಳಿಯನ್ನು ಆಚರಿಸ್ತಾರೆ, ಯೋಗ ಡೇ ನಡೆಯುತ್ತೆ. ಇವೆಲ್ಲವೂ ಇದ್ದಾಗ ನಮ್ಮ ಈ ಸಂಸ್ಕೃತಿ ಇದು ನಾವು ನಮ್ದು ಮಾತ್ರ ಅಂತ ಹಿಡಿದಿಟ್ಕೊಂಡಿರೋ ಜನ ಅಲ್ಲವೇ ಅಲ್ಲ. ಯಾವತ್ತು ನಮಗೆ ಕೊಟ್ಟು ಗೊತ್ತು, ನಮ್ಮ ಋಷಿ ಮುನಿಗಳ ಕಾಲದಿಂದ ಅವರ ಆಧ್ಯಾತ್ಮಿಕತೆಯ ತುದಿಯಿಂದ ಬಂದಿರುವಂತಹ ಈ ಜ್ಞಾನ, ಕರೆಕ್ಟ್. ಸೊ ಇದನ್ನು ನಾವು ಜಗತ್ತಿಗೆ ಕೊಡಬೇಕು, ಜಗತ್ತಿನ ಪ್ರತಿಯೊಂದು ಮೂಲೆಗೂ ಇದನ್ನು ಕೊಡಬೇಕು ಅಂಥೇಳಿ ಇದೇ ಹೆಸರನ್ನ ಇಟ್ಕೊಂಡು ನಾವು ನಮ್ಮದನ್ನು ಇಡೀ ಜಗತ್ತಿಗೆ ಕೊಡಲಿಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಸ್ಪಿರಿಚುಯಾಲಿಟಿ ಒಳಗಡೆ ಇನ್ನರ್ ಜರ್ನಿ ಅಂತ ಏನು ಹೇಳ್ತೀವಲ್ಲ, ಅದು ಈ ಕಲೆಗಳ ಮೂಲಕ, ಈ ಥರದ ವಿದ್ಯೆಗಳ ಮೂಲಕ ಮಾತ್ರ ಸಾಧ್ಯ. ಸೊ ಈ ಉದ್ದೇಶ ಇಟ್ಕೊಂಡು ನಾವಿದನ್ನ ಬಹುಶಃ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದನ್ನ ಡಾಕ್ಟರ್ ಕಡೆ ಒಪ್ಕೋತಾರೆ ಅಂತ ಅನ್ಸುತ್ತೆ. ಖಂಡಿತ ನಿಮ್ಮಿಬ್ರು ಮಾತನ್ನು ಕೂಡ ಒಪ್ಪುವಂಥದ್ದೇನೆ. ಋಗ್ವೇದದಲ್ಲೇ ಒಂದು ಮಾತು ಹೇಳೋ ಹಾಗೆ, ಒಳ್ಳೆ ಆಲೋಚನೆಗಳು ಅಂತ ಇದ್ರೆ ಅದು ಎಲ್ಲ ದಿಕ್ಕುಗಳಿಂದ ಬರಲಿ, ಇದು ಅದು ಅಂತ ಇಲ್ಲವೇ ಇಲ್ಲ ಅಂತ. ಹಾಗೆ ದೇಶ ಕಾಲ ಗಡಿಗಳ ಎಲ್ಲ ಒಂದು ತೊಡಕನ್ನ ನಾವು ಮೀರಿ ಬೆಳೀತಾ ಇದೆ ನಮ್ಮ ಯೂನಿವರ್ಸಿಟಿ ಅನ್ನೋದು ನಿಮ್ಮ ಮಾತುಗಳಿಂದ ತುಂಬ ಸ್ಪಷ್ಟ ಆಯಿತು. ಡಾಕ್ಟರ್ ಗಿರೀಶ್ ಅವರೇ, ನಿಮಗೆ ಕೇಳೋಕೆ ಒಂದು ಪ್ರಶ್ನೆ ಇತ್ತು. ಏನು ಅಂದರೆ, ನಾನು ವೆಬ್ಸೈಟ್ನ ನೋಡ್ತಾ ಇದ್ದೆ ನಮ್ಮ ಅಮೇರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ದು. ಬಹಳಷ್ಟು ವಿಚಾರಗಳಿದೆ, ಯಾರೆಲ್ಲ ನಮ್ಮ ಈ ಒಂದು ಯೂನಿವರ್ಸಿಟಿಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ನಾವು ಎಂಥ ಜ್ಞಾನ ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಬಂದಿದ್ದಾರೆ ಅಥವಾ ಅವರು ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ ಅನ್ನುವಾಗ ಎಷ್ಟು ಮಟ್ಟಿಗೆ ಆ ಜ್ಞಾನ ಆ ಒಂದು ಶಿಕ್ಷಣಾರ್ಥಿಗಳಿಗೆ ಹರಿಯುತ್ತೆ ಅನ್ನೋದು ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ಬಹಳ ಸಂತೋಷ ಆಯಿತು ನನಗೆ ವೆಬ್ಸೈಟ್ನ ನೋಡಿ. ಆದರೆ ಒಂದು ನನ್ನಲ್ಲಿ ಪ್ರಶ್ನೆ ಉಳೀತು. ಯಾವುದೇ ಒಂದು ಯೂನಿವರ್ಸಿಟಿ ಅಂದರೆ ಒಬ್ಬ ಚಾನ್ಸ್ಲರ್ನ ನಂತರ ಒಬ್ಬ ವೈಸ್ ಚಾನ್ಸ್ಲರ್ ಇರ್ತಾರೆ. ಬಹಳ ಶಕ್ತಿಯುತವಾದ ಸ್ಥಾನ, ಅದು ಆಡಳಿತ ದೃಷ್ಟಿಯಿಂದ ನೋಡ್ಬೋದು, ಶೈಕ್ಷಣಿಕ ದೃಷ್ಟಿಯಿಂದ ನೋಡ್ಬೋದು, ಬಹಳ ಒಂದು ಪವರ್ಫುಲ್ ಪೊಸಿಷನ್ ಅಂತ. ಆದರೆ ನೀವು ನಿಮ್ಮ ಯೂನಿವರ್ಸಿಟಿನಲ್ಲಿ 4 ಜನ ವೈಸ್ ಚಾನ್ಸ್ಲರ್ಸ್ ನೋಡ್ತೀನಿ ನಾನು. ಹೇಗೆ ಅಂಥ ಒಂದು ದೊಡ್ಡ ಜವಾಬ್ದಾರಿನ ಅದನ್ನು ಒಂದು ಡಿವೈಡ್ ಮಾಡಲಿಕ್ಕೆ ಹೇಗೆಲ್ಲ ನೀವು ಈ ಒಂದು ಆಲೋಚನಾ ಕ್ರಮ ಬೆಳೆಸ್ಕೊಂಡ್ರಿ? ಯಾಕೆ 4 ಜನ? ನಿಮ್ಗಾಗಲೇ ಹೇಳಿದೆ, ನಾನು ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳಿ ನಾವು ಜಾಗತಿಕ ಮಟ್ಟದಲ್ಲಿ ಸಂಸ್ಥೆ ಕಟ್ತಾ ಇದ್ದೀವಿ. ಅಂದರೆ ಕನಿಷ್ಠ ಪಕ್ಷ ನಮ್ಮ ಸಂಸ್ಕೃತಿಗಳನ್ನ ಒಂದು 100ಕ್ಕಿಂತಲೂ ಹೆಚ್ಚು ದೇಶಗಳು ತಲುಪಬೇಕು ಅಂತೇಳಿ ನಾವೊಂದು ಯೋಚನಾ ಲಹರಿ ಇಟ್ಕೊಂಡು ಈ ಸಂಸ್ಥೆ ಕಟ್ಟಿರೋದು. ಸೊ ಹಾಗಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಅಂದರೆ ನಿಮಗೆ ತಿಳಿದಿರೋ ಮಟ್ಟಕ್ಕೆ ಒಂದು ಇಂಜಿನಿಯರಿಂಗ್ ಆಗಲಿ, MBBS ಆಗಲಿ, ಅದಕ್ಕಿಂತಲೂ ಬಹುಶಃ ತುಂಬ ಒಂದು ಟಫೆಸ್ಟ್ ಸಬ್ಜೆಕ್ಟ್ ಅಂದರೆ ಲಲಿತ ಕಲೆಗಳು. ಆ ಫೈನ್ ಅಂದರೆ ಈಗ ಸಂಗೀತದಲ್ಲಿ ಸರಿಗಮಪದನಿಸ ಹಾಡಬೇಕಾದ್ರೆ ಸಾ ಅಂತ ಒಂದು ಸ್ವರನ ನಾವು ಹಿಡಿಬೇಕಾದ್ರೆ ಕೆಲವು ವರ್ಷಗಳು ತಪಸ್ಬೇಕಾಗತ್ತೆ. ಅಂದರೆ 440 ಹರ್ಡ್ಸ್ನ ನಾವು ಸರಿಯಾಗಿ ಹಾಡಿದಾಗ ಮಾತ್ರ ಅದು ಸಾ ಅನ್ಸ್ಕೊಳುತ್ತೆ. ಅಂದರೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಯಾಕಷ್ಟು ಜನ ವೈಸ್ ಚಾನ್ಸ್ಲರ್ಗಳು ಇದ್ದಾರೆ ಅಂತ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನಂದರೆ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಆ ಒಂದು ಪರಿಣಿತಿ ಇರೋರನ್ನ ತೊಗೊಂಡು ಬಂದು ತುಂಬ ಒಳ್ಳೆ ಹೆಸರು ಮಾಡಿರೋರು ಅಥವಾ ಒಳ್ಳೆ ಡಿಗ್ರಿಗಳು ಮಾಡಿರೋರು ತೊಗೊಂಡು ಬಂದು ಇಟ್ಟಿದ್ದೀವಿ. ಕಾರಣ ಇಷ್ಟೇ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ, ಈಗ ಸಂಗೀತನೇ ಆಗಲಿ, ಡ್ಯಾನ್ಸೇ ಆಗಲಿ, ಯೋಗನೇ ಆಗಲಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಸರಿಯಾದ ರೀತಿ ನ್ಯಾಯ ಆಗಲಿ ಅಂತ ಅವರು ಅದನ್ನು ಮಾತ್ರ ನೋಡ್ಕೊಂಡು ನಡೆಸ್ಕೊಂಡು ಹೋಗಲಿ, ಅಲ್ಲಿ ಆ ಪರ್ಫೆಕ್ಷನ್ ಬರಲಿ ಅಂತ ಒಂದು ಉದ್ದೇಶದಿಂದ ಮಾತ್ರ
ಸಂಗೀತಕ್ಕೆ ಡಾಕ್ಟರ್ ಶೀಲಾ ಶ್ರೀಧರ್ ಅವರು ನಿಮಗೆ ಗೊತ್ತೇ ಇದ್ದಾರೆ. ಅವರು 5 PhDಗಳನ್ನ ಹೊಂದಿದ್ದಾರೆ. ಒಂದು PhDಯಲ್ಲಿ ಗೌರವೇಂದ್ರ ಗೋಲ್ಡ್ ಮೆಡಲ್ ಸಹ ತಗೊಂಡಿದ್ದಾರೆ. ನಮ್ಮ ಸಂಗೀತಕ್ಕೆ ಭರತನಾಟ್ಯ ಅಂಡ್ ಅಲೈಡ್ ಸೈನ್ಸ್ಗೆ. ಸಂಗೀತಕ್ಕೆ ಬಂದು ನಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ರು ಡಾಕ್ಟರ್ BM ಜಯಶ್ರೀ ಅಂತ ಹೇಳಿ. ಅವರು ಸಹ ಸುಮಾರು ಒಂದು 200 ಜನ ವಿದ್ಯಾರ್ಥಿಗಳಿಗೆ PhD ಮಾಡೋದಕ್ಕೆ ಗೈಡ್ ಆಗಿದ್ರು. ಆಮೇಲೆ ನಮ್ಮ ಯೋಗಕ್ಕೆ ಬಂದರೆ ಡಾಕ್ಟರ್ ಚಂದ್ರಮೌಳಿ ನಾಯ್ಕರ್ ಅಂತ ಹೇಳಿ, ಅವರು ಯೋಗದ ಮೇಲೆ 100 ಪುಸ್ತಕಗಳನ್ನ ಬರೆದಿರುವಂಥ ಒಂದು ಮಹಾನ್ ವ್ಯಕ್ತಿ ಅವರು. ಆಮೇಲೆ ಅಡ್ಮಿನಿಸ್ಟ್ರೇಷನ್ ಬೇಕಲ್ಲ, ಅಡ್ಮಿನಿಸ್ಟ್ರೇಷನ್ ಒಂದಿದ್ರೆ ಇವೆಲ್ಲ ನಡೆಯೋದು. ಸೊ ಅದಕ್ಕೆ ತುಂಬ ಒಂದು ಟ್ಯಾಲೆಂಟೆಡ್ ಪರ್ಸನ್ ಅರವಿಂದ ರಾಮಸ್ವಾಮಿ ಅಂತ ಹೇಳಿ ಅವ್ರನ್ನೊಬ್ಬರನ್ನ ಕರ್ಕೊಂಡು ಬಂದು ಕೂಡಿಸ್ಕೊಂಡಿದ್ದೀವಿ. ಈ ಉದ್ದೇಶ ಇಷ್ಟೇ, ಈ ಸಂಸ್ಥೆ ದೊಡ್ಡದಾಗಿ ಬೆಳಿಬೇಕಾದ್ರೆ ಒಬ್ಬರ ಕೈಗೆ ಅದನ್ನು ಕೊಟ್ಟರೆ, ಅಂದರೆ ಇದೆಲ್ಲ ಒಂದು ಮಹಾನ್ ರಥಗಳಿದ್ದಂಗೆ, ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಬಹಳ ದೊಡ್ಡ ರಥ. ಸೊ ಆ ರಥನ ಎಳಿಬೇಕಾದ್ರೆ 4 ರಥನ ಒಂದೇ ಆನೆ ಕಟ್ಟಿ ಎಳೆಯೋದಕ್ಕಿಂತಲೂ ಒಂದೊಂದು ರಥಕ್ಕೆ ಒಂದು ಆನೆಗಳನ್ನ ಕಟ್ಟಿ ಎಳೆಸಬೇಕು ಅಂಥೇಳಿ ಬಹಳ ದೊಡ್ಡ ಒಂದು ಯೋಚನಾ ಲಹರಿಯಿಂದ ಈ ಒಂದು ವಿಷಯದಲ್ಲಿ 4 ಜನ ಸಪ್ರೇಟ್ ಡಿಪಾರ್ಟ್ಮೆಂಟ್ಗಳಿಗೆ 4 ಜನ VCಗಳನ್ನ ತಂದು ಕೂಡಿಸಿ ಒಂದು ಯೋಚನೆ ಮಾಡಿದ್ದೀವಿ. ಅದನ್ನು ಬಹಳ ಸೊಗಸಾಗಿದೆ. ಯಾಕೆಂದರೆ ಯಾರಿಗೆ ಯಾವುದರಲ್ಲಿ ಜ್ಞಾನ ಇದೆಯೋ ಅವರು ಸಮರ್ಥರಾಗಿರ್ತಾರೆ. ಅವರದ್ದೊಂದು ಡಿಪಾರ್ಟ್ಮೆಂಟ್ ಅಂತ ಕೊಟ್ಟರೆ ಅದನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಅಂತ ನಿಮ್ಮ ಆಲೋಚನೆ. ಪರಿಪೂರ್ಣವಾಗಿ ಅವ್ರು ಅದ್ರಲ್ಲಿ ಮಾತ್ರ ತೊಡಸ್ಕೊಳ್ಳಿ, ಅದನ್ನ ಫೈನ್ ಟ್ಯೂನ್ ಮಾಡಲಿ, ಅದರಲ್ಲಿ ಬೆಸ್ಟ್ ನ ತಗೊಂಡ್ ಬರ್ಲಿ ಅಂತ ಒಂದು ಉದ್ದೇಶದಿಂದ ಇದನ್ನ ನಾವು ಯೋಚನೆ ಮಾಡಿ ಇವತ್ತು ಈ 4 ಜನ VCಗಳನ್ನ ತಗೊಂಡು ಸಂಸ್ಥೆ ಕಟ್ಟಿದ್ದೀವಿ. ನಿಮ್ಮ ಮಾತು ನೀವು ಪ್ರಾರಂಭಿಸಿದಾಗಲೇ ನಾನು ಅದೇ ಅನ್ಕೊಳ್ತಾ ಇದ್ದೆ, ಹಿಡಿಯೋಕೆ ಎಷ್ಟು ವರ್ಷಗಳು ತಗೋತಾರೆ ಅನ್ನುವಾಗಲೇ ಗೊತ್ತಾಗ್ಬಿಡತ್ತೆ ಸಂಗೀತ ಶಿಕ್ಷಕರು ಮಾತ್ರ ಇಂಥ ಮಾತುಗಳನ್ನ ಹೇಳೋಕೆ ಸಾಧ್ಯ. ಹಾಗಾಗಿ ಇವರಲ್ಲಿ ಆ ಒಂದು ಲಲಿತ ಕಲೆದು ಮನಸ್ಸನ್ನ ಮಾಗಿಸಿ ಆಗಿದೆ. ಹಾಗಾಗಿ ಅಲ್ಲಿಂದ ಪ್ರಾರಂಭ ಆಗಿದೆ, ಬಹುಶಃ ಅಲ್ಲಿ ಆ ಬೀಜ ಬಿತ್ತನೆ ಆಗಿದೆ, ಅದು ಆಲೋಚನೆ ವಿಕಸನ ಆಗಿ ಗಿಡ ಆಗಿ ಇವತ್ತು ಅಮೆರಿಕನ್ ಯೂನಿವರ್ಸಿಟಿ ಅಂತಹ ಮರದ ರೀತಿಯಲ್ಲಿ ಒಂದು ಅಶ್ವತ್ಥ ವೃಕ್ಷ ಅಂತ ಹೇಳ್ಬೋದು, ಆ ಮಟ್ಟಕ್ಕೆ ಬೆಳೆಯುತ್ತೆ. ಈ ಒಂದು ಅಶ್ವತ್ಥ ವೃಕ್ಷ ಅಂತಂತಿದ್ದಂಗೆ ಒಂದು ಪ್ರಶ್ನೆ ನನಗೆ ಕೇಳೋಣ ಅಂತ. ಇಷ್ಟು ದೊಡ್ಡ ಒಂದು ಆಧ್ಯಾತ್ಮ ಅನ್ನೋದು ಒಂದು ದೊಡ್ಡ ವಿಭಾಗ, ಇದು ವಿಭಾಗ ಅಲ್ಲ, ಇದಕ್ಕೊಂದು ಗಡಿ ಹಾಕೋದು ಭಾರಿ ಕಷ್ಟ. ಒಂದು ಚೌಕಟ್ಟಿನಲ್ಲಿ ನಾವು ಕಲಿಬಹುದು ಅಷ್ಟೇ, ಹೀಗೆ ಅಂತ ಹೇಳಿ ಕಟ್ಟುಪಾಡು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ನಮ್ಮ ಇತಿಮಿತಿಗೆ ತಕ್ಕ ಹಾಗೆ. ಹೇಗೆ ನೀವು ಈ ಒಂದು ವಿಚಾರದಲ್ಲಿ ನಾವಿದನ್ನು ಆದರೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ನಾವೊಂದು ತಿಳಿಸ್ಕೊಡ್ಲೇಬೇಕು, ಈ ರೀತಿಯಲ್ಲಿ ಇರುತ್ತೆ, ಈ ರೀತಿ ಒಂದು ಕೋರ್ಸ್ ಇರುತ್ತೆ, ಈ ರೀತಿ ನಾವು ತಿಳಿಸ್ಕೊಡ್ಬೇಕಾಗತ್ತೆ. ಇದು ಒಂದು ಅಕಾಡೆಮಿಕ್ ಪ್ಲಾನಿಂಗ್ ಅಥವಾ ಅಕಾಡೆಮಿಕ್ ಸ್ಟ್ರಕ್ಚರ್, ಒಂದು ರಚನಾತ್ಮಕ ದೃಷ್ಟಿಯಿಂದ ಯೋಚನೆ ಮಾಡಲಿಲ್ಲ ಅಂದರೆ ಒಂದು ಯೂನಿವರ್ಸಿಟಿನ ನಡೆಸುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಆ ಕೋರ್ಸಸ್ನ ನೀವು ಹೇಗೆ ಡಿಫೈನ್ ಮಾಡ್ತಾ ಬರ್ತೀರಾ? ನಮ್ಮ ಒಂದು ಅಧ್ಯಾತ್ಮ ವಿಜ್ಞಾನಕ್ಕಾದರೂ ಆಗಿರಬಹುದು ಅಥವಾ ಸಂಗೀತಕ್ಕಾಗಲಿ ನೃತ್ಯಕ್ಕಾಗಲಿ, ಹೇಗೆ ಆ ಕೋರ್ಸ್ನ ನೀವು ಡಿಫೈನ್ ಮಾಡ್ತಾ ಇದ್ದೀರಾ? ಮುಂಚೆ ಇದು ಗುರುಕುಲ ಪದ್ಧತಿಗಳಲ್ಲಿ ಇದ್ದಂತಹ ಕಲೆಗಳು. ಆಗ ಗುರುಗಳ ಜೊತೆನೇ ಮಕ್ಕಳು ಇರ್ತಾ ಇದ್ರು, ಅವರ ಇಡೀ ಜೀವನವನ್ನು ಒಂದಷ್ಟು ಆ ವಿದ್ಯಾರ್ಥಿ ಜೀವನವನ್ನು ಅಲ್ಲೇ ಕಳೀತಾ ಇದ್ರು, ತಂದೆ ತಾಯಿಯಿಂದ ದೂರ ಇದ್ದು. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಹಾಗೆ ಆಗೋದಿಲ್ಲ. ವಿ ಹ್ಯಾವ್ ಟು ಗೆಟ್ ಅಡ್ಯಾಪ್ಟೆಡ್ ಟು ದ ಮಾಡರ್ನ್ ವರ್ಲ್ಡ್ ಆಲ್ಸೋ. ಸೊ ಅಂಥ ಟೈಮಲ್ಲಿ ನೀವು ಹೇಳಿದ್ರಿ ಡಿಜಿಟಲೈಸೇಷನ್ ಹ್ಯಾಸ್ ಬಿಕಮ್ ಅ ಬೂನ್ ಫಾರ್ ಅಸ್, ಬ್ಲೆಸ್ಸಿಂಗ್ಸ್. ಓಕೆ, ಇವತ್ತು ನಾವೊಂದು ನಮ್ಮ ಎಲ್ಲಿ ಇರ್ತೀವೋ ಅದೇ ಜಾಗದಲ್ಲೇ ಕುತ್ಕೊಂಡು ಪ್ರಪಂಚದ ಯಾವುದೇ ಮೂಲೆಗಾದ್ರೂ ನಾವು ಇವತ್ತು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಯಾವುದೇ ಮೂಲೆಯಲ್ಲಿರೋದು ಭರತನಾಟ್ಯ ಬೇಕಾ, ಕೂಚಿಪುಡಿ ಬೇಕಾ, ಮೋಹಿನಿಯಾಟ್ಟಂ ಬೇಕಾ, ಅಥವಾ ಯಾವ್ದೊಂದು ಶಾಸ್ತ್ರೀಯ ಸಂಗೀತ ಬೇಕಾ, ಎಲ್ಲಿನವರು ಎಲ್ಲಿಂದ ಬೇಕಾದ್ರೂ ಕಲಿಬಹುದು. ಇವತ್ತು ನಮ್ಮ ಪರಿಸ್ಥಿತಿ ಆಗಿದೆ, ಒಳ್ಳೆ ಇಂಟರ್ನೆಟ್ ಇದ್ಬಿಟ್ರೆ ಯಾರು ಏನು ಬೇಕಾದ್ರೂ ಕಲಿಬಹುದು. ಸೊ ನಮ್ಮ ಯೂನಿವರ್ಸಿಟಿಲೂ ಸಹ ಅದೇ ಒಂದು ಬಹಳ ದೊಡ್ಡ ಅನುಕೂಲ ಇರೋದೇನಪ್ಪ ಅಂತಂದ್ರೆ, ಯಾವುದೇ ಯೂನಿವರ್ಸಿಟಿಯವರು ಮಾಡದೇ ಇರೋ ರೀತಿಯಲ್ಲಿ ನಾವು ಆನ್ಲೈನ್ ಎಕ್ಸಾಮಿನೇಷನ್ಸ್ ಸಹ ಮಾಡ್ತಿದೀವಿ, ಆನ್ಲೈನ್ ಕ್ಲಾಸಸ್ಸು ಸಹ ಮಾಡ್ತೀವಿ, ಆನ್ಲೈನ್ ಎಕ್ಸಾಮಿನೇಷನ್ಸ್ ಸಹ ಮಾಡ್ತಾ ಇದೀವಿ. ಹಾಗಾಗಿ ಮೇಡಮ್ ಹೇಳ್ತಿದ್ರು, ಅವ್ರು ಹೇಳೋ ಅರ್ಥ ಏನಂದ್ರೆ, ಮಕ್ಕಳು ಯೂನಿವರ್ಸಿಟಿಗೆ ಬಂದು ಕಲಿಯೋದು ಬೇಕಿಲ್ಲ, ಮಕ್ಕಳು ಅಥವಾ ಸ್ಟೂಡೆಂಟ್ಸ್ ನಾವೇ ಅವ್ರಿಗೆ ಹೋಗಿ ಕಲಿಸ್ತೀವಿ ಅಂತ ಒಂದು ಉದ್ದೇಶ. ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಜಾಗತಿಕ ಮಟ್ಟದಲ್ಲಿ ಒಂದು ಯೂನಿವರ್ಸಿಟಿನ ಕಟ್ಟಬೇಕು ಅಂತ ಹೇಳಿ ಒಂದು ಯೋಚನೆ ಮಾಡಿ ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಅಲ್ಲಿಗೆ ನಿಮ್ಮ ಮಾತಿನ ಪ್ರಕಾರ ಇಟ್ಟಿಗೆ ಸಿಮೆಂಟ್ ಹಾಕಿದ ಕಟ್ಟಡ ನಮ್ಮ ಯೂನಿವರ್ಸಿಟಿ ಅಲ್ಲ, ಅದಕ್ಕೂ ಮೀರಿ ನಾವು ನಮ್ಮಲ್ಲಿರುವಂತಹ ಮೌಲ್ಯಯುತ ಒಂದು ಶಿಕ್ಷಣನ ನಾವು ಕೊಡಬೇಕು ಅನ್ನೋವಂಥದ್ದು ನಮ್ಮ ಉದ್ದೇಶ ಅಂತ ನೀವು ತಿಳಿಸ್ತಾ ಇದ್ದೀರಾ. ಇದೀಗ ನಾವು ಯಾರೇ ಆಗಲಿ ವೀಕ್ಷಕರು ಕೂತ್ಕೊಂಡು ಯಾರಾದರೂ ಒಂದು
ರಂಗಮಂಟಪದಲ್ಲಿ ಒಂದು ನೃತ್ಯದ ಕಾರ್ಯಕ್ರಮ ನೋಡಬಹುದು ಅಥವಾ ಶ್ರೋತೃಗಳು ಕುತ್ಕೊಂಡು ಸಂಗೀತವನ್ನು ಕೇಳಬಹುದು. ಇವರೆಲ್ಲರೂ ಕೂಡ ನೋಡ್ತಾರೆ. ಅದು ಎಷ್ಟೇ ಒಂದು ಅನುಭೂತಿಯನ್ನು ನೀಡಿದ್ರೂ ಕೂಡ ಹೆಚ್ಚಿನ ಜನ ಮನೋರಂಜನೆಯ ರೂಪದಲ್ಲಿ ಅದನ್ನು ನೋಡ್ತಾ ಇರ್ತಾರೆ. ನಾವು ಇದನ್ನು ನಮ್ಮ ಮಾಸಸ್ಗೆ ನಾನು ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ತಿಳ್ಕೊಂಡವರು ಅಂತಲ್ಲ, ಕೆಲವರಿಗೆ ಒಂದಷ್ಟು ಅದು ಮನೋರಂಜನೆ. ಆದರೆ ಇದನ್ನೂ ನೀವು ಶಾಸ್ತ್ರಗಳನ್ನು ಕೂಡ ನಾವು ತಿಳಿಸಬಹುದು ಮಕ್ಕಳಿಗೆ, ಹೀಗೆ ಒಂದು ಪಾಠದ ರೀತಿಯಲ್ಲಿ. ಯಾಕೆಂದರೆ ಇಲ್ಲಿ ಪ್ರಾಕ್ಟಿಕಲ್ ಅಪ್ರೋಚ್ ಇದ್ರೂ ಕೂಡ ಅಲ್ಲಿ ಥಿಯರಿ ಅಥವಾ ಪಾಠಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅನ್ನೋದನ್ನು ನೀವು ತಿಳಿಸ್ತಾ ಇದ್ದೀರಾ. ಹೇಗೆ ನೀವು ಇದನ್ನ ಮುಟ್ಟಿಸ್ತೀರಾ? ಯಾಕಂದರೆ ಇವತ್ತಿನ ಒಂದು ಜನರ ಮೈಂಡ್ ಸೆಟ್ ಹೇಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಎವ್ರಿಥಿಂಗ್ ಇಸ್ ಫಾಸ್ಟ್, ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಅನ್ನೋವಂಥದ್ದು ಆ ರೀತಿಯಲ್ಲಿದೆ. ಹಾಗಾಗಿ ಈ ಥರದ ಒಂದು ತಾಳ್ಮೆಯನ್ನು ಬಯಸುವಂತಹ ಇಂಥ ಒಂದು ವಿದ್ಯೆಗಳ ಕಲಿಕೆಗೆ ನೀವು ಹೇಗೆ ಇದನ್ನು ಕೊಡ್ತಾ ಹೋಗ್ತೀರಿ? ಯಾಕಂದರೆ ನೀವು ಸರ್ಟಿಫಿಕೇಟ್ಸ್ ಅಂದ್ರಿ, ಮಾಸ್ಟರ್ಸ್ ಅಂದ್ರಿ, PhD ಅಂದ್ರಿ, ಇವೆಲ್ಲ ಕೋರ್ಸ್ ಸ್ಟ್ರಕ್ಚರ್ ಹೇಗೆ ಡಿಫೈನ್ ಆಗಿದೆ ಅನ್ನೋಂಥ ತಿಳಿಸ್ಕೊಟ್ರೆ ಅದರ ಹಿಂದಿನ ಶಾಸ್ತ್ರ ಅಧ್ಯಯನ ಅನ್ನೋದನ್ನು ಹೇಗೆ ಮಾಡ್ತೀರಾ? ಅದರಲ್ಲೂ ಶಾಸ್ತ್ರಗಳು ಅನ್ನೋದನ್ನು ಅಧ್ಯಯನಕ್ಕೆ ಕಲಿಸುವಂಥದ್ದ, ನಮ್ಮ ಒಂದು ಮಾಸಸ್ ಎಲ್ಲಿಂದ ಬೇಕಾದರೂ ತಗೋಬೋದು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಹೇಗೆ ಸಾಧ್ಯ? ಹೇಗೆ ಮಾಡ್ತೀರಾ ಇದನ್ನು ನೀವು? ಇವತ್ತಿನ ಸ್ಟ್ರಕ್ಚರ್ಡ್ ಏನು ಎಜುಕೇಶನ್ ಸಿಸ್ಟಮ್ ಇದೆ ಅದಕ್ಕೆ ನಾವು ಡಿಕೋಡ್ ಮಾಡಿ ಅದನ್ನ ಕೊಟ್ಟು ಅಲ್ಲಿ ನಾವು ನಮ್ಮ ಯೂನಿವರ್ಸಿಟಿಯ ಮೂಲಕ ನೀವು ಕೋರ್ಸ್ ಅಂತ ಹೇಳಿದಾಗ ನಮ್ಮಲ್ಲಿ 8 ವರ್ಷದ ಮಗುವಿಗೆ ಶುರು ಮಾಡ್ತೀವಿ. ಓಕೆ, ಆಲ್ಮೋಸ್ಟ್ ಅವರೊಂದು 7 ವರ್ಷಕ್ಕೆ ಡಾನ್ಸ್ ಶುರು ಮಾಡ್ತಾರೆ, ಕೆಲವರು 5ಕ್ಕೆ ಶುರು ಮಾಡ್ತಾರೆ, 5ರಿಂದ ಮೇಲೆ ಅಂತ ಶುರು ಮಾಡ್ಕೊಳ್ತಾರೆ. ಬೇಸಿಕ್ ಆಗಿ ಸರ್ಟಿಫಿಕೇಶನ್ 1 ಅಂತ ಕೊಡ್ತೀವಿ. ನೆಕ್ಸ್ಟ್ 9 ವರ್ಷಕ್ಕೆ ಸರ್ಟಿಫಿಕೇಶನ್ 2 ಅಂತ ಕೊಡ್ತೀವಿ. ಯಾಕೆ 8 ವರ್ಷ ಮಗು 9 ವರ್ಷ ಮಗು ಏನ್ ಮಾಡುತ್ತೆ? ವೆರಿ ಸಿಂಪಲ್, ವೆರಿ ಬೇಸಿಕ್. ಎಕ್ಸಾಮಿನೇಷನ್ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಟು ಬೂಸ್ಟ್ ದೇರ್ ಕಾನ್ಫಿಡೆನ್ಸ್, ನಾಟ್ ಟು ಜಡ್ಜ್ ದೆಮ್. ಇನ್ನೊಂದು ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರ ಟೀಚರ್ಸ್ ಅನ್ನ ಬಿಟ್ಟು ಬೇರೆ ಕಡೆಗೆ ಬರಲ್ಲ. ನಮ್ಮ ಯೂನಿವರ್ಸಿಟಿ ಅದಕ್ಕೆ ಯಾವುದಕ್ಕೂ ಡಿಸ್ಟರ್ಬ್ ಮಾಡಲ್ಲ. ಅವರ ಗುರುಗಳ ಹತ್ರನೇ ಕಲಿತಾರೆ, ಅವರದ್ದೇ ಇನ್ಸ್ಟಿಟ್ಯೂಟಿಗೆ ಹೋಗ್ತಾರೆ. ನಾವು ಮಕ್ಕಳ ಹತ್ರ ಹೋಗ್ತೀವಿ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕಲಿಕೆಯಿಂದ ಹಿಡಿಬಹುದು, ನಿಮ್ಗೆ ಎಕ್ಸಾಮಿನೇಷನ್ ಮಾಡಿ ಸರ್ಟಿಫಿಕೇಟ್ ಕೊಡೋವರೆಗೆ ಇರ್ಬೋದು. ವಿ ಕಮ್ ಟು ಯು, ಯು ಡೋಂಟ್ ಹ್ಯಾವ್ ಟು ಕಮ್ ಟು ಅಸ್. ಅವ್ರು ಬರೀ ಎನ್ರೋಲ್ಮೆಂಟ್ ಅಷ್ಟೇ, ದೇ ಹ್ಯಾವ್ ಟು ಕಮ್ ಟು ಅಸ್. ಅದು ಅಕಾಡೆಮಿಕಲಿ ವಾಟ್ ದೇ ಹ್ಯಾವ್ ಟು ಡೂ, ದಟ್ ಪ್ರೊಸೀಜರ್ಸ್ ದೇ ಹ್ಯಾವ್ ಟು ಡೂ. ಅದರ ನಂತರ ಅವರ ಮಕ್ಕಳಿಂದ ಅವ್ರು ಕಂಫರ್ಟಬಲ್ ಆಗಿರ್ತಾರೆ ಗುರುಗಳ ಹತ್ರ, ಅವ್ರಿಗೇನು ಡಿಸ್ಟರ್ಬ್ ಆಗಲ್ಲ. ಗುರುಗಳಿಗೂ ಅವರ ಮಕ್ಕಳ ಸ್ಟ್ರೆಂತ್, ವೀಕ್ನೆಸ್ ಎಲ್ಲವೂ ಗೊತ್ತಿರುತ್ತೆ. ದೇ ಕ್ಯಾನ್ ಟೀಚ್ ಅಕಾರ್ಡಿಂಗ್ಲಿ. ಸೊ ಎಕ್ಸಾಮಿನೇಷನ್ಗೆ ಒಂದು 20 ಮಕ್ಕಳಿಗಿಂತ ಜಾಸ್ತಿ ಇದ್ರೆ ನಾವೇ ಅಲ್ಲಿಗೆ ಸೆಂಟ್ರು, ಆ ಬೇಸಿಕ್ ಏನೇ ನಮ್ದು ರೂಲ್ಸ್ ಇದೆ ಅದಕ್ಕೆಲ್ಲ ಅದು ಫುಲ್ಫಿಲ್ ಮಾಡಿದ್ರೆ ವಿ ಕ್ಯಾನ್ ಗಿವ್ ದೆಮ್ ಆಸ್ ದ ಸೆಂಟರ್ ಆಲ್ಸೋ. ಅದನ್ನೂ ಕೊಡ್ತೀವಿ. ಒಂದು ಕಾಮನ್ ಸ್ಟ್ರಕ್ಚರ್ ಕೊಟ್ಟಾಗ ಟೀಚರ್ಸ್ ಅದನ್ನ ಅರ್ಥ ಮಾಡ್ಕೊಂಡು ದೇ ವಿಲ್ ಟೀಚ್. ಹಂಗಂತ ನಾವು ತುಂಬಾ ಎಕ್ಸ್ಟ್ರೀಮ್ ಆಗು ಹೋಗಿಲ್ಲ, ಸಿಂಪಲ್ ಆಗಿ ಇಟ್ಕೊಂಡಿದೀವಿ. ಜಡ್ಜ್ಮೆಂಟಲ್ ಆಗಕ್ ಅಲ್ಲ, ಜಸ್ಟ್ ಟು ಬೂಸ್ಟ್ ದೇರ್ ಇದು ಸ್ಟ್ರೆಂತ್. ಸಿಂಪಲ್ ಆಗಿ ಅಂದರೆ ಮೇಡಮ್ ಹೇಳಿದ ರೀತಿಲಿ ಯಾವ ರೀತಿ ಅಂತಂದರೆ, ನಾವು ನಿಮ್ಮ ಮನೆಗೆ ಬರ್ತೀವಿ, ನೀವು ಕಲಿತಿರೋ ಶಾಲೆಗೆ ಬರ್ತೀವಿ, ಅಲ್ಲೇ ನಿಮ್ಮ ಎಕ್ಸಾಮಿನೇಷನ್ಸ್ ಆಗುತ್ತೆ. ಈಗ ನನ್ನ ಮಗ ಆಗಲಿ ನಿಮ್ಮ ಮಗಳಾಗಲಿ ನಿಮ್ಮ ಮನೇಲಿದ್ದರೆ ಅವ್ರು ಮಾತಾಡೋ ಧೈರ್ಯ ಬೇರೆ, ನಿಮ್ಮದೇ ಜಾಗದಲ್ಲೇ ಎಕ್ಸಾಮಿನೇಷನ್ಸ್ ನಡೆದಾಗ ನಿಮಗೊಂದು ಧೈರ್ಯ ಇರುತ್ತೆ. ಈ ಬೋರ್ಡ್ ಎಕ್ಸಾಮ್ಸ್ ಅಂದರೆ ಮಕ್ಕಳು ಭಯ ಪಡ್ತಾರೆ ನೋಡಿ. ಯಾಕೆ ಭಯ ಪಡ್ತಾರೆ ಹೇಳಿ? ಅವರು ಕಲ್ತಿರೋ ಶಾಲೆನ ಬಿಟ್ಟು ಮತ್ತೊಂದು ಶಾಲೆಗೆ ಹೋಗಿ ಬರಿಬೇಕು, ಎಕ್ಸಾಮ್ಸ್ ಬರಿಬೇಕು ಅಂತ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಸರ್ತಿ ಕೇಳುತ್ತೆ, ಮಕ್ಕಳಿಗೆ ಜ್ವರನೇ ಬಂದ್ಬಿಡುತ್ತೆ. ಆ ಒಂದು ವಾತಾವರಣ ಆಗಬಾರದು. ಲಲಿತ ಕಲೆಗಳು, ಪ್ರದರ್ಶನ ಕಲೆಗಳು, ನೀವು ಪ್ರದರ್ಶನ ಕಲೆಗಳು ಅಂತಂದ್ರೆ ಏನು, ನೀವು ಯಾರಿಗೂ ಆಪರೇಷನ್ ಏನು ಮಾಡಲ್ಲ, ಅಥವಾ ಒಂದು ಬ್ರಿಡ್ಜ್ ಕಟ್ಟಲ್ಲ, ಬಿದ್ದು ಹೋಗುತ್ತೆ, ಸಾರ್ವಜನಿಕ ನಷ್ಟ ಆಗುತ್ತೆ ಅಂತ ಹೇಳಿ. ಸೊ ಪ್ರದರ್ಶನ ಕಲೆಗಳು ಅಂತಂದ್ರೆ ಆ ಲಲಿತ ಕಲೆಗಳು ಪ್ರದರ್ಶನ ನಾವು ಮಾಡಿದಾಗ ಎದುರುಗಡೆ ಕೂತ್ಕೊಂಡಿರೋರು ಅದನ್ನು ಆಸ್ವಾದಿಸಬೇಕು ಅಂತ ಹೇಳಿ ನಾವು ಕಲಿಯೋದು. ಸೊ ಹಾಗಾಗಿ ಅದನ್ನು ತುಂಬ ನಟ್ಟು ಬೋಲ್ಟ್ ಹಾಕಿ ಟೈಟ್ ಮಾಡೋ ಲೆವೆಲ್ಗೆ ಏನು ಬೇಕಾಗಿಲ್ಲ. ಸಿಂಪಲ್ ಆಗಿ ಕಲಿಯೋದನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ಕಲಿಬೇಕು ಅಂತ ಒಂದು ಉದ್ದೇಶದಿಂದ ಮಾಡ್ತಿರೋದೇ ಹೊರತು ನಾವು ತುಂಬ ಟೈಟ್ ಮಾಡಬಾರ್ದು ಅಂತ. ಈಗ ಬಹಳಷ್ಟು ಯೂನಿವರ್ಸಿಟಿಗಳಿದ್ದಾವೆ, ವರ್ಷಕ್ಕೆ ಒಂದೇ ಸತಿ ಎಕ್ಸಾಮ್ ಮಾಡ್ತೀವಿ ಅಂತಾರೆ. ಆ ಎಕ್ಸಾಮ್ ಇಲ್ಲಾಂದ್ರೆ ಮತ್ತೆ 1 ವರ್ಷ ಕಾಯಬೇಕು ಅಂತಾರೆ. ಆಮೇಲೆ ಇಲ್ಲಿಗೆ ಹೋಗಬೇಕು, ಇದೇ ಸೆಂಟರ್ ಅಂತ ಹೇಳ್ತಾರೆ. ಈ ಥರ ತುಂಬ ಎಲ್ಲ ಇರುತ್ತೆ. ಅದಕ್ಕೆ ನಾವು ತುಂಬ ಸಿಂಪ್ಲಿಫೈ ಮಾಡಿ ನಮ್ಮ ಯೂನಿವರ್ಸಿಟಿಯಿಂದ ವರ್ಷಕ್ಕೆ 4 ಸರ್ತಿ ಎಕ್ಸಾಮಿನೇಷನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ ಈ ಜಗತ್ತಿನಾದ್ಯಂತ ಬೇರೆ ಬೇರೆ ಕಂಟ್ರಿಗಳಿಂದೆಲ್ಲ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರುಗಳಿಗೆಲ್ಲ ಅವರ ಅನುಕೂಲಕ್ಕೆ ತಕ್ಕಂತೆ, ಅಂದರೆ ಬೇರೆ ಯಾವುದೇ ಯೂನಿವರ್ಸಿಟಿ ಮಾಡದೇ ಇರೋ ರೀತಿಲಿ
ನಮ್ಮ ಯೂನಿವರ್ಸಿಟಿ ಮೊದಲನೇ ಬಾರಿಗೆ ಯಾರಿಗೆ ಯಾವಾಗ ಅನುಕೂಲ ಇದೆಯೋ ಆವಾಗಲೇ ಸ್ಪೆಷಲ್ ಆಗಿ ಬೇಕಾದರೂ ಎಕ್ಸಾಮಿನರ್ನ ಅರೇಂಜ್ ಮಾಡಿ ಎಕ್ಸಾಮು ಮಾಡಿಸ್ತೀವಿ ನಾವು. ಉದ್ದೇಶ ನಮ್ಮ ಸಂಸ್ಕೃತಿಗಳು ನಮ್ಮ ಲಲಿತ ಕಲೆಗಳು ಬೆಳಿಬೇಕು ಅಂತ. ಅಂದರೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಾಗ ಅವ್ರು ಇನ್ನೂ ಕಲಿಯೋದಕ್ಕೆ ಮುಂದೆ ಬರ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಸರ್ಟಿಫಿಕೇಟ್ ಕೋರ್ಸಿಂದ ಹಿಡಿದು ಪ್ರೀ ಡಿಪ್ಲೊಮಾಯಿಂದ ಹಿಡಿದು ಡಿಪ್ಲೊಮಾದಿಂದ ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ವರೆಗೂ ಎಲ್ಲವೂ ಇದೆ. ಆಮೇಲೆ ಎಲ್ಲವೂ ಸಹ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಡ್ತಾರೆ. ಈಗ ಒಂದು 10 ವರ್ಷದ ಮಗು, 8 ವರ್ಷದ ಮಗು ಅಂದ್ರೆ ಅದಕ್ಕೆ ಬರೆಯೋದು ಕ್ಯಾನ್ ಬಿಕಮ್ ಅ ಸ್ಟ್ರೆಸ್. ಯಾಕೆಂದ್ರೆ ಮಗು ಅಲ್ಲಿ ತನಕ ಅದರ ಬ್ರೈನ್ ಅದನ್ನ ಅಕ್ಸೆಪ್ಟ್ ಮಾಡಿರಲ್ಲ, ಅದಕ್ಕೆ ಅದು ರೆಡಿ ಆಗಿರಲ್ಲ. ಸೊ ರೆಡಿ ಆಗಿಲ್ಲದೆ ಇದ್ದಾಗ ನಾವು ಎಕ್ಸಾಮ್ ಮಾಡಿದ್ರೆ ದೇರ್ ಇಸ್ ನೋ ಪಾಯಿಂಟ್ ಇನ್ ದಟ್, ಕರೆಕ್ಟ್? ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಪ್ರೀ ಡಿಪ್ಲೊಮೊ 2 ವರ್ಷ ಇರುತ್ತೆ. ಅದರಲ್ಲೂ ಇವಾಗ 11 ವರ್ಷಕ್ಕೊಂದು ಪ್ರೀ ಡಿಪ್ಲೊಮೊ, 12 ವರ್ಷಕ್ಕೊಂದು ಪ್ರೀ ಡಿಪ್ಲೊಮೊ ಅಂತ ಅಂದಾಗ 12 ವರ್ಷದ ಮಗು ಒಂದಿರತ್ತೆ ಒಂದು ಟೀಚರ್ ಹತ್ರ, ಅದಕ್ಕೆ ಪಾಠಗಳೆಲ್ಲ ಆಗಿರುತ್ತೆ, ಅದಕ್ಕೆ ಏಜ್ ಆಗಿದೆ, ಪ್ರೀವಿಯಸ್ ಒನ್ ತಗೊಳ್ಳೋದು ಬೇಕಾಗಿಲ್ಲ. ದೇ ಕ್ಯಾನ್ ಜಸ್ಟ್ ಗಿವ್ ಅ ಲೆಟರ್ ಆ್ಯಂಡ್ ಅಪ್ರೋಚ್ ದ ಯೂನಿವರ್ಸಿಟಿ, ಈ ಥರ ಪಾಠ ಆಗಿದೆ, ನಾನು ಸರ್ಟಿಫೈ ಮಾಡ್ತಾ ಇದ್ದೀನಿ, ಕೇಪಬಲ್ ಇನಫ್ ಟು ಟೇಕ್ ದಿಸ್ ಇಯರ್ ಅಂತಂದರೆ ಡೈರೆಕ್ಟಾಗಿ ಅದಕ್ಕೆ ಕೊಡ್ತೀವಿ ಈ ಥರ. ಸೊ ಪ್ರೀ ಡಿಪ್ಲೊಮೊ 2 ವರ್ಷ ಆದಮೇಲೆ ಡಿಪ್ಲೊಮೊ 1 ವರ್ಷ ಇರುತ್ತೆ. ಆಮೇಲೆ ನಮಗೆ ಪ್ರೊಫೆಷ್ನಲ್ ಡಿಪ್ಲೊಮೊ ಅಂತ ಕೊಡ್ತೀವಿ. ಅಷ್ಟು ಹೊತ್ತಿಗೆ ಮಗು 15 ವರ್ಷ. ಈ ಡಿಪ್ಲೊಮೊ ಫೈನಲ್ ಇಯರ್ ಆ್ಯಂಡ್ ಪ್ರೊಫೆಷ್ನಲ್ ಡಿಪ್ಲೊಮೊಗೆ ಬಂದಾಗ ನೀವು ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ ಅಲ್ಲಿಗೆ 14 ವರ್ಷ 15 ವರ್ಷದ ಮಕ್ಕಳು ಬರೆಯೋಷ್ಟು ಆಗಿರ್ತಾರೆ. ಅಂದ್ರೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಏನ್ ಮಾಡಿದ್ದಾರೆ, 8 ವರ್ಷದ ಮಕ್ಕಳಿಗೂ ಬರವಣಿಗೆ ಅಂತ ಇಟ್ಟಿದ್ದಾರೆ. ಅಂದ್ರೆ ಪ್ರಾಕ್ಟಿಕಲ್ ಇಟ್ಟಿದ್ದಾರೆ, ಪೇಪರ್ ಬರೀಲೇಬೇಕು ಅಂತ ಇಟ್ಟಿದ್ದಾರೆ. ನಾವು ನಮ್ಮ ಯೂನಿವರ್ಸಿಟಿಲಿ ಹೊಸ ರೀತಿಯಲ್ಲಿ ಯೋಚನೆ ಮಾಡಿ ಆ ಸ್ಟ್ರೆಸ್ ಮಕ್ಕಳಿಗೆ ಕೊಡೋದು ಬೇಡ. ಅದೇನಿದೆ ಅವರು ಬರೀ ಡಾನ್ಸ್ ಮಾತ್ರ ಕಲ್ತ್ಕೊಳ್ಳಿ ಅಥವಾ ಹಾಡುಗಾರಿಕೆ ಮಾತ್ರ ಕಲ್ತ್ಕೊಳ್ಳಿ, ಅಲ್ಲೂ ಬರೆಯೋ ಒಂದು ಸ್ಟ್ರೆಸ್ ಮಕ್ಕಳಿಗೆ ಬೇಡ. ಈಗ ನಾರ್ಮಲ್ ಅವ್ರು ಸ್ಕೂಲ್ ಹೋಗಬೇಕಾದ್ರೆ ಓದಲೇಬೇಕು, ಟ್ಯೂಷನ್ಸಲ್ಲೂ ಓದಬೇಕು, ದಿನಕ್ಕೆ ಕನಿಷ್ಠ ಪಕ್ಷ ಮಕ್ಕಳು 8 ರಿಂದ 9 ಗಂಟೆ ಬರೀ ಓದೋದ್ರಲ್ಲೇ ಆಗೋಗುತ್ತೆ. ಮತ್ತೆ ಇದಕ್ಕೆ ಬಂದಾಗಲೂ ಇಲ್ಲೂ ಓದಿ ಇಲ್ಲೂ ಮಕ್ಕಳು ಸ್ಟ್ರೆಸ್ ಆಗೋದು ಬೇಡ ಅಂತ ಹೇಳಿ ಸಿಂಪ್ಲಿಫೈ ಮಾಡಿದೀವಿ. ಹಂಗಂತ ನಾವೆಲ್ಲ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊತಿಲ್ಲ. ರೇಸಲ್ಲಿ ಓಡುವಂತ ಹುಚ್ಚು ನಮ್ಗಿಲ್ಲ, ಆದ್ರೆ ಕ್ವಾಲಿಟಿಯನ್ನ ಕೊಟ್ಟು ಖಂಡಿತವಾಗ್ಲೂ ಉತ್ತಮವಾಗಿರುವಂತ ರಿಸಲ್ಟ್ ತಗೊಳ್ಳುವಂತ ಪರಿಶ್ರಮ ಅಂತೂ ನಮ್ಮ ಇಡೀ ತಂಡ ಮಾಡ್ತಾ ಇದೆ. ಹಾಗೆ ನಮ್ಗೆ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಸೊ 15 ವರ್ಷಕ್ಕೆ ನಿಮ್ಗೆ ಪ್ರೊಫೆಷನಲ್ ಡಿಪ್ಲೊಮೊ ಬಂತು ಅಂದ್ರೆ ಒಂದು ಹಂತಕ್ಕೆ ಆ ಮಗು ನೀನ್ ಏನ್ ಕಲ್ತಿದ್ಯಾ ಅಂತ ಹೇಳಿದ್ರೆ ಐ ಆಮ್ ಎ ಡಿಪ್ಲೊಮೊ ಹೋಲ್ಡರ್ ಇನ್ ಡಾನ್ಸ್ ಅಂತ ಹೇಳಿದ್ರೆ ಅಥವಾ ಮ್ಯೂಸಿಕ್ ಅಂತ ಹೇಳಿದ್ರೆ ಹೊರಗಿನ ಜಗತ್ನಲ್ಲಿ ಎಲ್ರಿಗೂ ಗೊತ್ತಾಗತ್ತೆ. ಅದು ಪ್ರೊಫೆಷನಲ್ ಡಿಪ್ಲೊಮಾ ಅಂತ ಕೊಟ್ಟ ತಕ್ಷಣ ಅವರಿಗೆ ಒಂದು 4 ವೇದಿಕೆಗಳು ನಮ್ಮ ಯೂನಿವರ್ಸಿಟಿ ಕಡೆಯಿಂದ ನಾವೇ ಮಾಡ್ತೀವಿ. ಅಂದ್ರೆ ಯಾವ ಯೂನಿವರ್ಸಿಟಿನೂ ಇದನ್ನೆಲ್ಲ ಮಾಡೋದಿಲ್ಲ. ಆಪರ್ಚುನಿಟೀಸ್ ಅಂದ್ರೆ ಒಂದು 4 ವೇದಿಕೆ ಕೊಟ್ಟು ಅಲ್ಲಿ ನೀನು ಪ್ರೊಫೆಷನಲ್ ಡಿಪ್ಲೊಮಾನ ನಿಜವಾಗ್ಲೂ ನೀನು ಪ್ರೂವ್ ಮಾಡ್ಕೋ, ನೀನು ಏನು ಕಲ್ತಿದ್ಯಾ ಅದನ್ನಲ್ಲಿ ಪ್ರೂವ್ ಮಾಡ್ಕೋ. ಬಹಳ ಮುಖ್ಯವಾದ ಪಾಯಿಂಟ್ ತಂದ್ರಿ ನೀವು ಇವಾಗ ಇಲ್ಲಿ. ಯಾಕೆ ಅಂತಂದ್ರೆ ಇವತ್ತು ಕಲಿತಾ ಇರುವ ಮಕ್ಕಳಿಗೆ, ಅದರಲ್ಲೂ ನಾಟ್ಯದ ಒಂದು ವಿದ್ಯಾರ್ಥಿಗಳಿಗೆ ಕಲಿತಾ ಇದ್ದಾರೆ, ಆದರೆ ಒಂದು ಪ್ರದರ್ಶನ ಕೊಡಬೇಕು ಅಂತ ಆದರೆ ಅವರು ಪಡುವ ಪಾಡು ಬಹಳ ದೊಡ್ಡದು, ಅವರ ಜೊತೆಯಲ್ಲಿ ಅವರ ಗುರುಗಳು ಕೂಡ. ಹಾಗಾಗಿ ಇಂಥ ಒಂದು ಸಂದರ್ಭ ಇವತ್ತು ಬಹಳ ಪ್ರಿವಿಲೆಂಟ್ ಆಗಿರುವಂತಹ ಸಿಚುಯೇಷನ್ ಅಲ್ಲಿ ನೀವು ಇಂಥ ಒಂದು ಮಾತು ಹೇಳಿದ್ರಲ್ಲ, ಅವರು ಕಲಿತಾ ಇರೋದ್ರ ಜೊತೆಗೆ ಅವರಿಗೆ ವೇದಿಕೆಯನ್ನ ಕಲ್ಪಿಸುವಂತ ಒಂದು ಯೋಜನೆ ಇದೆ ಅಂತ ಕೇಳುವಾಗ್ಲೇನೆ ಬಹುಶಃ ಎಲ್ಲ ವಿದ್ಯಾರ್ಥಿಗಳಿಗೂ ದಿಸ್ ಇಸ್ ಅ ವೆರಿ ವೆರಿ ಪ್ರಾಮಿಸಿಂಗ್ ಪಾಯಿಂಟ್. ಬಹಳ ಖುಷಿ ಆಯ್ತು. ಅಷ್ಟೇ ಅಲ್ಲ, ನಮ್ಮಲ್ಲಿ ಬರೀ ಪ್ರೊಫೆಷನಲ್ ಡಿಪ್ಲೊಮಾ ಮುಗಿದ ತಕ್ಷಣ 4 ವೇದಿಕೆಗಳಲ್ಲಿ ಪರ್ಫಾರ್ಮ್ ಮಾಡಬೇಕು, ಹೌದು ಇದ್ದೇ ಇದೆ. ಅದಲ್ಲದೆ ಬೇರೆ ಬೇರೆ ದೇಶಗಳಿಂದ ಈಗ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಮಾಡ್ತಿದೀವಿ, ಅದನ್ನು ಮಾಡ್ತಾ ಇದೀವಿ. ನಮ್ಮ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲ್ತಿರೋ ಮಕ್ಕಳು ಅಲ್ಲಿಗೆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಬಹುದು. ಅಥವಾ ಸೆಲೆಕ್ಟೆಡ್ ಟೀಮ್ಸ್ ಅಂದ್ರೆ ಯಾರು ತುಂಬಾ ಚೆನ್ನಾಗಿ ಅವ್ರನ್ನ ಅವರು ತೊಡಗಿಸ್ಕೊಂಡು ತಪಸ್ ಮಾಡಿರ್ತಾರೆ ಅಂಥವ್ರನ್ನ ಅಂತ ಅವಕಾಶಗಳು ಕೊಡ್ತೀವಿ. ಜೊತೆಗೆ ಅಲ್ಲಿನವರು ಅಂದ್ರೆ ಹೊರಗಡೆ ದೇಶದವ್ರು ಎಲ್ಲಾದ್ರೂ ಬಂದಾಗ ನಮ್ಮ ಜೊತೆಗೆ ಇಲ್ಲಿ ನಮ್ಮ ಭಾರತಕ್ಕೆ ಬರಲಿ, ಭಾರತದ ಯಾವುದೇ ಮೂಲೆಗಾಗಲಿ ಅಥವಾ ಬೆಂಗಳೂರಿಗೆ ಬರಲಿ, ಇಲ್ಲಿ ಒಳ್ಳೊಳ್ಳೆ ವೇದಿಕೆಗಳು ಬಂದಾಗ ಅವ್ರಿಗೂ ಅವಕಾಶಗಳು ನಾವು ಕೊಡ್ತೀವಿ. ಈ ನಮ್ಮಲ್ಲಿ ಕಲಿತಿರೋ ಮಕ್ಕಳಿಗೆ ಅಂತ ಹೇಳಿ ನಾವು ಒಂದು ಗ್ರೇಡೇಷನ್ ಬೋರ್ಡ್ ಅಂತ ಒಂದು ಸ್ಟಾರ್ಟ್ ಮಾಡಿದೀವಿ. ಈ ದೂರದರ್ಶನ ಆಕಾಶವಾಣಿಯಲ್ಲಿ ಗ್ರೇಡೇಷನ್ ಬೋರ್ಡ್ ಅಂತ ಇದೆ. ಅಲ್ಲಿ ಬಿ ಹೈ ಎ ಟಾಪ್ ಅಂತ 4 ಗ್ರೇಡೇಷನ್ ಕೊಡ್ತಾರೆ. ಅಲ್ಲಿ ಯಾವ್ದ್ರ ಮೇಲೆ ಕೊಡ್ತಾರೆ ಅಂದ್ರೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ, ನೀವು ಯಾವ ರೀತಿ ನಿಮ್ಮನ್ನ ನೀವು ಪ್ರದರ್ಶಿಸ್ತೀರಾ, ನಿಮ್ಮ ಟ್ಯಾಲೆಂಟ್ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಅದ್ರ ಮೇಲೆ ಗ್ರೇಡೇಷನ್ ಕೊಡ್ತಾರೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಲ್ಲೂ ನಾವು ಒಂದು ಗುರುತಿಸಿ ಅವ್ರಿಗೆ ಗ್ರೇಡೇಷನ್ ಕೊಟ್ಬಿಟ್ಟು, ಈಗ ಬಿ ಬಂದಿರೋರಿಗೆ ಎಂಥ ವೇದಿಕೆಗಳು ಕೊಡ್ಬೋದು, ಬಿ ಹೈ ಆದ್ರೆ ಎಂಥ ವೇದಿಕೆಗಳು ಕೊಡ್ಬೋದು, ಎ ಆದ್ರೆ ಏನು, ಎ ಟಾಪ್ ಆದ್ರೇನು,
ಇಂಟರ್ನ್ಯಾಷನಲ್ ಆಪರ್ಚುನಿಟೀಸ್ ನಮ್ಮಲ್ಲಿದ್ದಾವೆ. ಸೊ ಈ ಎಲ್ಲವೂ ಒಂದು ಮಾಡ್ತಿರುವಂಥ ಯೂನಿವರ್ಸಿಟಿ ಮೋಸ್ಟ್ಲಿ ನಮ್ದು ಒಂದೇ ಅಂತ ಹೇಳಕ್ಕೆ ನಾನು ತುಂಬಾ ಹೆಮ್ಮೆ. ಹೌದು, ನಿಮ್ಮ ಕಾರ್ಯವೈಖರಿ ಅಷ್ಟು ಸ್ಟೂಡೆಂಟ್ ಫೋಕಸ್ಡ್ ಆಗಿದೆ. ಎಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಕೂಡ ತೊಂದರೆ ಆಗಬಾರ್ದು, ಕಲಿಕೆ ಒಂದೇ ಮುಖ್ಯ ಆಗಬೇಕು ಅನ್ನೋದನ್ನ ನೀವು ಇಂಚಿಂಚಿಗೂ ತೋರಿಸ್ಕೊಡ್ತಾ ಇದ್ದೀರಾ. ಏನೇನು ನ್ಯೂನತೆಗಳು ಇದ್ದಿದ್ವೋ ಅಥವಾ ನಾವುಗಳು ಫೇಸ್ ಮಾಡಿದ್ವೋ ಅದೆಲ್ಲವನ್ನ ಹೇಗೆ ನಾವು ಸರಿಪಡಿಸಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಏನಂದ್ರೆ ಮಾನಸಾ ಕಂಠಿ ಮೇಡಮ್ ಅವರು, ಗಿರೀಶ್ ಕುಮಾರ್ ಅದು ನಾನು, ನಂದು ಒಂದು ಶ್ರೀ ವೀಣಾಮಣಿ ಸಂಗೀತ ಶಾಲೆ ಅಂತ 30 ವರ್ಷದಿಂದ ನಡೆಸ್ತಾ ಇದ್ದೀನಿ. ಡಾಕ್ಟರ್ ಮಾನಸಾ ಕಂಠಿ ಅವರು ನಾಟ್ಯ ಸಂಪದ ಅಂತ ಅವರು ಒಂದು 30 ವರ್ಷದಿಂದ ಸಂಸ್ಥೆ ನಡೆಸ್ತಿದ್ದಾರೆ. ಅಂದ್ರೆ ನಮ್ಮೆಲ್ಲರಿಗೂ ಈ ಸಂಗೀತ ಲಲಿತ ಕಲೆಗಳು ಈ ಸಂಸ್ಥೆಗಳನ್ನ ಹೇಗೆ ನಡೆಸಬೇಕು ಅಥವಾ ಅಲ್ಲಿ ಏನು ಪ್ರಾಬ್ಲಮ್ಗಳಿದೆ, ನಮಗೆ ಯಾವ್ಯಾವ ಎಕ್ಸಾಮ್ಗಳು ನಡೀತಿರೋದು, ಏನೇನು ಪ್ರಾಬ್ಲಮ್ಗಳಿದೆ ಅವೆಲ್ಲವೂ ಚೆನ್ನಾಗಿ ಗೊತ್ತಿರೋದ್ರಿಂದ ನಮಗೆ ಇವತ್ತು ಯೂನಿವರ್ಸಿಟಿ ಕಟ್ಟೋ ಒಂದು ಸದಾವಕಾಶ ಬಂದಿರೋದ್ರಿಂದ ಆ ಎಲ್ಲಾ ಪ್ರಾಬ್ಲಮ್ಗಳು ನಮ್ಮಲ್ಲಿ ಇಲ್ಲದೆ, ಅದಷ್ಟೇ ಅಲ್ಲದೆ ಇನ್ನ ಬೇರೆ ಬೇರೆ ರೀತಿ ಯಾವ ರೀತಿ ಅನುಕೂಲಗಳನ್ನ ನಾವು ಸ್ಟೂಡೆಂಟ್ಸ್ಗೆ ಕೊಡ್ಬೋದು ಅದನ್ನೆಲ್ಲವೂ ಯೋಚನೆ ಮಾಡಿ ಒಂದೇ ವೇದಿಕೆ ಮೇಲೆ ಅದನ್ನು ತರಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ಈ ಸಂಸ್ಥೆ ಕಟ್ಟಿರೋದು. ಬಹಳ ಚೆನ್ನಾಗಾಯ್ತು ನಿಮ್ಮ ಆ ಒಂದು ಮಾತುಗಳನ್ನು ಕೇಳಿ. ಯಾಕೆಂದ್ರೆ ಅವರು ನಾಟ್ಯದ ಗುರುಗಳಾಗಿ, ನೀವು ಸಂಗೀತದ ಗುರುಗಳಾಗಿ ನಿಮ್ಮ ಸಂಸ್ಥೆಗಳನ್ನ ಬೆಳೆಸ್ತಾ ಇರುವಾಗ ಯಾವತ್ತೂ ನಾವು ಯಾವುದನ್ನೇ ಹೊಸತನ್ನ ತರುವಾಗ ಆ ಒಂದು ದೃಷ್ಟಿಕೋನ ಇರಬೇಕು. ನಮಗಾದ ಒಂದು ಅನುಭವ ಮುಂದಿನವರಿಗೆ ಅದು ಪಾಠ ಆಗಬೇಕು, ಹಾಗೆ ಅವರಿಗೆ ಅದು ತೊಂದರೆ ಆಗದೆ ಇರೋ ಹಾಗೆ ನಾವು ಹೇಗೆ ಮಾಡಬಹುದು ಅಂತ ಆ ವಿನೂತನವಾದ ವಿಶಿಷ್ಟವಾದ ಒಂದು ಶೈಲಿ ನೀವೇನು ರೂಢಿಸ್ಕೊಳ್ತಾ ಇದ್ದೀರಾ. ಬಹುಶಃ ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಇದರಿಂದ ಖಂಡಿತ ಕಲಿಯೋದು ಮಾತ್ರವಲ್ಲ, ತಮ್ಮಂತಾವು ಜಾಗತಿಕ ಮಟ್ಟದಲ್ಲಿ ಅವರನ್ನ ಇವತ್ತು ಇಲ್ಲಿ ನಮ್ಮ ನಗರದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಂತ ಮಾತ್ರವಲ್ಲ ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂಥದ್ದು. ಅಂದ್ರೆ ಇಲ್ಲಿ ನಾನು ಅಗೇನ್ ಸಡನ್ ಫೇಮ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅಥವಾ ಇನ್ಸ್ಟೆಂಟ್ ಆಗಿ ನಾನು ಗೆದ್ದುಬಿಟ್ಟೆ ಅನ್ನುವಂಥದ್ದಲ್ಲ. ಹಂತ ಹಂತವಾಗಿ ನಾವು ಅವರ ಒಂದು ಮೊರಲ್ನ ಬೂಸ್ಟ್ ಮಾಡ್ತಾ ಅವರನ್ನ ನಿಮಗೆ ಸಾಧ್ಯ ಇದೆ, ನೀವು ಇಲ್ಲಿ ಮಾಡಬಹುದು ಅನ್ನೋದನ್ನ ನೋಡಿ. ನೀವು ಹೇಳಿದ ಮಾತು ನಾನು ಒಂದು ಮಾತು ಹೇಳ್ತೀನಿ. ಕಳೆದ ವರ್ಷನೋ ಅಥವಾ ಅದಕ್ಕೆ ಹಿಂದಿನ ವರ್ಷನೋ 2 ವರ್ಷದ ಕೆಳಗೇನೋ ದುಬೈಯಿಂದ ಯಾವುದೋ ಒಂದು ಯೂನಿವರ್ಸಿಟಿ ಹೆಸರುಗಳನ್ನ ನಾನು ಇಷ್ಟಪಡೋದಿಲ್ಲ, ಯಾವುದೋ ಒಂದು ಯೂನಿವರ್ಸಿಟಿ ಎಕ್ಸಾಮ್ಸ್ ನಡೀತಾ ಇತ್ತು, ಈ ಸಂಗೀತ ಪರೀಕ್ಷೆಗಳು ನಡೀತಾ ಇತ್ತು. ದುಬೈಯಿಂದ 11 ಜನ ಮಕ್ಕಳು ಬರ್ತಾರೆ ಆ ಪರೀಕ್ಷೆಗಳಿಗೋಸ್ಕರ ಅಂತಾನೆ. 11 ಜನ ಮಕ್ಕಳು ದುಬೈಯಿಂದ ಬೆಂಗಳೂರಿಗೆ ಬರ್ತಾರೆ ಪರೀಕ್ಷೆ ಅಟೆಂಡ್ ಮಾಡೋದಕ್ಕೆ. ಅನ್ಎಕ್ಸ್ಪೆಕ್ಟೆಡ್ಲಿ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಸರಿಯಾದ ಟೈಮಿಗೆ ಎಕ್ಸಾಮಿನೇಷನ್ ಹಾಲ್ಗೆ ರೀಚ್ ಆಗೋಕೆ ಸಾಧ್ಯ ಆಗೋದಿಲ್ಲ. ಸೊ 11 ಜನ ಮಕ್ಕಳು 1 ವರ್ಷ ವೇಸ್ಟ್ ಆಯ್ತು, 11 ಜನ ಮಕ್ಕಳಿಗೂ ಸಹ. ಜೊತೆಗೆ ಅವರ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಹ ಯೂನಿವರ್ಸಿಟಿಯವರು ಇಲ್ಲ 2:30ಗೆ ಮುಗಿದೋಗಿದೆ, ನೀವು 4:15 ಬಂದಿದ್ದೀರಿ, ಯಾರು ಇಲ್ಲ, ಆಲ್ರೆಡಿ ಎಕ್ಸಾಮಿನೇಷನ್ ಹಾಲ್ ಲಾಕ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ವಿಪರ್ಯಾಸ. ಅಂದ್ರೆ ದುಬೈಯಿಂದ ಮಕ್ಕಳು, ದುಬೈಯಿಂದ 11 ಜನ ಮಕ್ಕಳು ಜೊತೆಗೆ ಅವರ ಪೇರೆಂಟ್ಸ್ ಎಲ್ಲರೂ ಸೇರಿ ಬೆಂಗಳೂರಿಗೆ ಅಂತ ಹೇಳಿ ನಮ್ಮ ಸಂಗೀತಕ್ಕೋಸ್ಕರ ಅವ್ರು ಅಲ್ಲಿಂದ ಕಲ್ತ್ಕೊಂಡು ಬಂದು ಇಲ್ಲೊಂದು ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕು ಅಂತ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಈ ರೀತಿ ಆಗಿರೋದ್ರಿಂದ ಅವ್ರೆಲ್ರಿಗೂ ಪಾಪ ತುಂಬಾ ನೋವಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಅಷ್ಟು ದೂರದಿಂದ ಬಂದಿದ್ದಾರೆ, ಅದು ಸಂಗೀತವನ್ನ ಅಷ್ಟು ಸ್ಪೆಷಲ್ ಆಗಿ ತಗೊಂಡು ಅದಕ್ಕೆ ಅಷ್ಟು ಬೆಲೆ ಕೊಟ್ಟು ಬಂದಿದ್ದಾರೆ. ಈ ಘಟನೆಗಳನ್ನ ಕೇಳುವಾಗ ನಿಮ್ಮ ಮಾತಿದೆಯಲ್ಲ, ನಾವು ಹೋಗಿ ಮುಟ್ತೀವಿ, ನಾವು ವಿದ್ಯಾರ್ಥಿಗಳ ಬಳಿ ಹೋಗ್ತೀವಿ ಅನ್ನೋಂಥದ್ದು ಇದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಇದರಲ್ಲೇ ತಿಳಿಯುತ್ತೆ. ಸೊ ಹಾಗಾಗಿ ನಾವಿವತ್ತು 22 ದೇಶಗಳಲ್ಲಿ ನಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಕೊಟ್ಟಿದ್ದೀವಿ. ಅಂದ್ರೆ ಯಾವುದೇ ದೇಶದವರು ಮತ್ತೆ ಬೆಂಗಳೂರಿಗೆ ಬರೋ ಅವಶ್ಯಕತೆ ಇಲ್ಲ. ನಾವೇನ್ ಮಾಡಿದೀವಿ, ಒಂದು ಗ್ಲೋಬಲ್ ಬ್ರಿಡ್ಜ್ ಮಾಡಿದೀವಿ. ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ ಒಂದು ಗ್ಲೋಬಲ್ ಬ್ರಿಡ್ಜ್, ನಮ್ಮ ಸಂಸ್ಕೃತಿಗೆ ಮತ್ತೆ ಇಡೀ ಪ್ರಪಂಚಕ್ಕೆ ಒಂದು ಗ್ಲೋಬಲ್ ಬ್ರಿಡ್ಜ್ ಮಾಡಿದೀವಿ ನಾವು. ಸೊ ಯಾರು ಇನ್ನು ಮೇಲೆ ಅಯ್ಯೋ ಈ ಸಂಗೀತ ಕಲ್ತ್ಕೊಳ್ತೀವಿ, ಎಕ್ಸಾಮ್ ಅಂದ್ರೆ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಇಂಡಿಯಾಗೆ ಹೋಗ್ಬೇಕಪ್ಪ ಬಿಡು ಅನ್ನೋದು ಯೋಚನೆ ಮಾಡಬಾರ್ದು ಅಂತ ಹೇಳಿ ಅವ್ರು ಎಲ್ಲಿರ್ತಾರೋ ಅಲ್ಲಿಗೆ ನಾವು ನಮ್ಮ ಒಂದು ಸೇವೆನ ತಗೊಂಡೋಗಿ ತಲುಪಿಸಿದ್ರೆ ಇನ್ನೊಂಚೂರು ಮುಂದಕ್ಕೆ ಬರ್ತಾರೇನೋ, ಧೈರ್ಯವಾಗಿ ಮುಂದಕ್ಕೆ ಬರ್ತಾರೇನೋ, ನಾವು ಕಲಿಯೋಣ ಅಂತ ಮುಂದಕ್ಕೆ ಬರ್ತಾರೆ ಅಂತ ಉದ್ದೇಶದಿಂದ ಈ ಒಂದು ಯೋಚನೆಗಳನ್ನ ಮಾಡ್ತಾ ಇದೀವಿ ನಾವು. ಅಂದ್ರೆ ಲಲಿತ ಕಲೆಗಳನ್ನ ನಾವು ನಮ್ಮ ಫ್ರೀ ಟೈಮ್ನಲ್ಲಿ ಕಲಿಯುವಂತಹ ಒಂದು ವಿದ್ಯೆ. ನಮಗೆ ಸಾಧ್ಯ ಆದ್ರೆ ಕಲಿತೀವಿ, ಸಾಧ್ಯ ಆಗದೆ ಇದ್ದಾಗ ಈ ಕಡೆ ಪ್ರೆಷರ್ ಜಾಸ್ತಿ ಆದ್ರೆ ಬಿಡ್ತೀವಿ ಅನ್ನೋಂಥ ಒಂದು ಕೆಲವು ಮೈಂಡ್ ಸೆಟ್ಗಳ ಮಧ್ಯೆ ಈ ಥರದ ಒಂದು ಸ್ಟ್ರಕ್ಚರ್ಡ್ ವಾತಾವರಣವನ್ನ ಅವರವರ ದೇಶಗಳಲ್ಲಿ ಅವರಿಗೆ ಅನುಕೂಲ ಆಗುವಂತೆ ತಗೊಳಕ್ಕಾಗ್ತಾ ಇದೆ ಅಂದ್ರೆ ಬಹುಶಃ ಇದು ತಂದು ಕೊಡುವಂತಹ ಒಂದು ಶಿಸ್ತು ಬೇರೆ ಇನ್ಯಾವುದು ತಂದುಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಸಿಂಪಲ್ ಆಗಿಟ್ಟು ಡಿಸಿಪ್ಲಿನ್ ತಂದಿರುವಂಥದ್ದು ಬಹುಶಃ ನಿಮ್ಮ ವೈಶಿಷ್ಟ್ಯಗಳಲ್ಲಿ ಒಂದು ಅನ್ಸುತ್ತೆ. ಪೀಪಲ್ ವಿಲ್ ಟೇಕ್ ದಿಸ್ ಅಪ್ ಸೀರಿಯಸ್ಲಿ. ಯಾಕೆಂದ್ರೆ ಆರ್ಟ್ ಇಸ್ ಹಾರ್ಟ್. ಯಾವಾಗ ಒತ್ತಡ ಜಾಸ್ತಿ ಆಗುತ್ತೋ ಈ ಥರದ ಕಲೆಗಳ ಎಷ್ಟು ಅನಿವಾರ್ಯತೆ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಡಾಕ್ಟರ್ಸ್ ವಿಲ್ ಅಡ್ವೈಸ್ ಯು. ಅವರು ಎಷ್ಟು ನಿಮ್ಗೆ ಸೈಕಲಾಜಿಕಲಿ ರಿಲೀಸ್ ಮಾಡಿ ನಿಮ್ಮ ಸ್ಟ್ರೆಸ್ನ ಅಂತ ಹೇಳಲಿಕ್ಕೆ ಈ ಥರದ ಕಲೀರಿ ಅಂತ ಹೇಳೋ ಮಟ್ಟಕ್ಕೂ ಇವತ್ತು ಬಂದಿದೆ.
ಸೊ ಅದನ್ನ ಚಿಕ್ಕ ವಯಸ್ಸಿಂದ ಮಾಡಿದಾಗ ಆಮೇಲೆ ಕಲೆಗಿರೋ ಒಂದು ಶಕ್ತಿ, ಬದುಕು ಹೇಗೇ ಇರ್ಲಿ, ಏನನ್ನೇ ಕೊಡ್ಲಿ, ಎದುರಿಸೋಂತ ಶಕ್ತಿಯನ್ನ ಕಲೆಗಳು ಕೊಡುತ್ತೆ. ಸೊ ಪೀಪಲ್ ಆರ್ ಇಂಟ್ರೆಸ್ಟೆಡ್, ಅವರಿಗೆ ರೈಟ್ ಪಾತ್ ಬೇಕು, ಡೈರೆಕ್ಷನ್ ತೋರಿಸೋದು ಬೇಕು, ಅಂಡ್ ರೈಟ್ ಪ್ಲೇಸ್ ಬೇಕು. ನೀವು ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ ಅಥವಾ ಆರ್ಕಿಟೆಕ್ಟ್ ಆಗಿ ಏನಾದರೂ ಆಗಿ ಜೊತೆಗೆ ವಾರಕ್ಕೆ ಒಂದು 4 ಅರ್ಧ ಗಂಟೆಗಳು ನಮ್ಮ ಸಂಸ್ಕೃತಿಗೋಸ್ಕರ ಕೊಡಿ. ನಾವೊಂದು ಆಲ್ಟರ್ನೇಟ್ ಪ್ಲಾನ್ ಬಿ ಕೊಡ್ತೀವಿ ನಿಮಗೆ. ಇದರಲ್ಲಿ ಡಿಗ್ರಿ ಮಾಡ್ಕೊಳ್ಳಿ, ನಮ್ಮ ಸಂಸ್ಕೃತಿಯಲ್ಲಿ ಡಿಗ್ರಿ ಮಾಡ್ಕೊಳ್ಳಿ, ಅಥವಾ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಅಥವಾ ನಮ್ಮ ಡ್ಯಾನ್ಸ್ನಲ್ಲಿ ಡಿಗ್ರಿ ಮಾಡ್ಕೊಳ್ಳಿ, ಮಾಸ್ಟರ್ಸ್ ಮಾಡ್ಕೊಳ್ಳಿ, ಜೊತೆಗೆ PhD ವರೆಗೂ ಮಾಡ್ಕೊಳ್ಳಿ ಅಂತ ಒಂದು ಪ್ಲಾನ್ ಬಿ ಕೊಡ್ತಾ ಇದ್ದೀವಿ ನಿಮಗೆ. ನಿಮ್ಮ ಮನೆಗೆ ತಂದು ಸುಲಲಿತವಾಗಿ ಕೊಡ್ತಾ ಇದ್ದೀವಿ. ಇಷ್ಟೇ, ಒಂದ್ ಸಾಲಲ್ಲಿ ಹೇಳಬೇಕು ಅಂತ. ಕಲಿಯುವ ಇಚ್ಛೆ ಆ ವ್ಯಕ್ತಿಗೆ ಇತ್ತು ಅಂತಾದ್ರೆ ಅವಕಾಶಗಳನ್ನು ನೀಡೋಕೆ ಯೂನಿವರ್ಸಿಟಿ ಇದ್ದೇ ಇದೆ. ಲಲಿತ ಕಲೆ ಇದ್ದ ಕಡೆ ರಕ್ತದ ಕಲೆ ಕಡಿಮೆ ಅಂತಾರೆ. ಹಾಗಾಗಿ ಮನಸ್ಸು ಆ ರೀತಿ ಮಾರ್ಕ್ಸುವಂಥದ್ದು. ಹಾಗಾಗಿ ಇದನ್ನ ನೀವು ಆ ವಯಸ್ಸಿನ ಒಂದು ಇದು ಹೇಳುವಾಗ 8ರಿಂದ ಬಹುಶಃ 20-22 ವರ್ಷದ ತನಕದು ಒಂದು ಸ್ಟ್ರಕ್ಚರ್ 4 ವರ್ಷಕ್ಕೆ PhD ಗೆ ಎಂಟರ್ ಆಗ್ತಾರೆ ಅಂತ. ಈಗ ಯಾರೋ ಒಬ್ರು ಬಹುಶಃ ಇದೊಂದು ನಿಮ್ಮ ಮಾತು ಕೇಳಿ ನಂಗೆ ಅನ್ಸಿದ್ದು, ಈಗ 30 ವರ್ಷ ಆಗಿದೆ, 40 ವರ್ಷ ಆಗಿದೆ, ಕಲಿತಾ ಇದ್ವಿ ಸರ್, ಆವಾಗ ಕಲಿತಾ ಇದ್ವಿ, ಈಗ ನಮಗೆ ಟಚ್ ಇಲ್ಲ, ಆದರೆ ನನಗೆ ಮತ್ತೆ ರೀಕನೆಕ್ಟ್ ಆಗಬೇಕು, ನಾನು ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೋಬೋದಾ, ನಾನು PhD ಗೆ ಎಂಟರ್ ಆಗ್ಬೋದಾ, ಇಲ್ಲಿ ಒಂದು ವಯಸ್ಸಿನ ಮಾನದಂಡ ಬರುತ್ತಾ, ಅಥವಾ ಯಾವುದಾದ್ರೂ ರೀತಿಯ ಮಾನದಂಡಗಳು ಇಲ್ಲಿ ಇದೆಯಾ, ಈ ಒಂದು ಏಜ್ ಗ್ರೂಪನ್ನ ಬಿಟ್ಟು ಉಳಿದವ್ರು ಯಾರೋ ನನಗೆ ಆಸಕ್ತಿ ಇದೆ, ನನಗೆ ಕಲಿಬೇಕು ಅಂದ್ರೆ ಯೂನಿವರ್ಸಿಟಿ ಅಂತವರನ್ನ ಹೇಗೆ ಒಳಗ್ ಕರ್ಕೊಳ್ಳುತ್ತೆ? ನಿಮ್ಗೆ ಆಗ್ಲೇ ಹೇಳಿದೆ ನಾನು, ನಾವೆಲ್ಲ ಮ್ಯೂಸಿಷಿಯನ್ಸ್, ಡ್ಯಾನ್ಸರ್ಸ್. ನಾವು ಯಾವುದೇ ಸೇತುವೆ ಕಟ್ಟೋದಿಲ್ಲ ಅಥವಾ ಯಾರ್ದು ಆಪರೇಷನ್ ಮಾಡೋದಿಲ್ಲ. ಹೌದು, ನಾವು ಮಾಡೋದು, ನಾವು ಕಲ್ತಿರೋದನ್ನ ಪ್ರದರ್ಶನ ಮಾಡೋದು. ಸೊ ಹಾಗಾಗಿ ಇನ್ನೊಬ್ಬರಿಗೆ ಕೆಡಕಾಗೋಕೆ ಸಾಧ್ಯ ಇಲ್ಲ, ಒಳಿತಾಗುತ್ತೆ ಹೊರತು ಕೆಡಕಾಗೋಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ರೀತಿಯವರು ಅವ್ರಿಗೊಂದು ಬಂದು ನಮ್ಮಲ್ಲಿ ಏನೋ ಡಿಗ್ರಿ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಿ. ಆದರೆ ಅದಕ್ಕೊಂದು ಚಿಕ್ಕ ಪ್ಯಾನಲ್ ಅಂತಿರುತ್ತೆ, ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತೀವಿ. ಒಂದು MA ತಗೋಬೇಕು ಅಂದ್ರೆ ಈಗ KSOU ಅಂತಿದೆ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತಿದೆ. ಅಲ್ಲಿ ಏನಪ್ಪಾ ಅಂತಂದ್ರೆ ನೀವು 8ನೇ ಕ್ಲಾಸ್ ಪಾಸ್ ಆಗಿದ್ರು 21 ವರ್ಷ ಆಗಿದ್ರೆ MA ತಗೋಬಹುದು. ನೀವು ಅಲ್ಲಿ ಅಂದ್ರೆ MA ತಗೊಂಡ್ರು ಸಹ ನೀವೇ ಓದಬೇಕು, ನೀವೇ ಪರೀಕ್ಷೆ ಬರೀಬೇಕು, ನೀವೇ ಪಾಸ್ ಮಾಡಬೇಕು. ಹಂಗಂತ ಸುಮ್ಮನೆ ಡಿಗ್ರಿ ಕೊಡೋದಿಲ್ಲ KSOU ಅವರು ಸಹ. ಸೊ ನಾವು ಅದೇ ಮಾಡ್ತೀವಿ. ನೀವೊಬ್ಬ ಡ್ಯಾನ್ಸರ್ ಆಗಿ ಬರಲಿ ಅಥವಾ ಒಬ್ಬ ಸಂಗೀತಗಾರರಾಗಿ ಬರಲಿ, ನಿಮ್ಮಲ್ಲಿ ಯಾವುದೇ ಒಂದು ಎಕ್ಸಾಮಿನೇಷನ್ಸ್ ಅಂದ್ರೆ ಸಪೋರ್ಟಿಂಗ್ ಎಕ್ಸಾಮಿನೇಷನ್ಸ್, ಸೇ ಫಾರ್ ಎಕ್ಸಾಂಪಲ್ ಯೂಶಲಿ ಡಿಗ್ರಿ ಆಗಿರ್ಬೇಕು ಅಂದ್ರೆ ಡಿಪ್ಲೊಮಾ ಆಗಿರ್ಬೇಕು ಅಂತಾರೆ, ಮಾಸ್ಟರ್ ಡಿಗ್ರಿ ತಗೋಬೇಕು ಅಂದ್ರೆ ಡಿಗ್ರಿ ಆಗಿರ್ಬೇಕು ಅಂತಾರೆ, ಅಥವಾ ವಿದ್ವತ್ತೋ ಅಥವಾ ಸೀನಿಯರ್ ಮತ್ತೊಂದು ಏನೋ ಒಂದು ಏನಾಗಿದೆ ನಿಂದು ಅಂತ ಕೇಳ್ತಾರೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ. ನಾವೇನು ಕೇಳ್ತೀವಿ, ಏನಾದರೂ ಆಗಲಿ ಆಗದೆ ಹೋಗಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ನೀವು ಕಲ್ತಿದ್ದೀರಾ ಇಲ್ವಾ ಅನ್ನೋದನ್ನು ನಾವೊಂದು ಚಿಕ್ಕದಾಗ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತೀವಿ. ಒಂದು ಚಿಕ್ಕದಾಗ ಒಂದು 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 4 ಜನ ಟೀಚರ್ಗಳನ್ನ ಇಟ್ಟು ಅವ್ರು ನಿಜವಾಗ್ಲೂ ಹೌದು ಈ ಲೆವೆಲ್ಗೆ ಅವ್ರು ಇದ್ದಾರೆ ಅಂತಂದ್ರೆ ಅವರ ಗುರುಗಳು ಅಥವಾ ಅವ್ರು ಕಲ್ತಿರೋ ಸಂಸ್ಥೆಯಿಂದ ಒಂದು ಚಿಕ್ಕದಾಗ ಒಂದು ಲೆಟರ್ ಹಾಕಿ, ರೆಕಮೆಂಡೇಶನ್ ಲೆಟರ್ ತಗೊಂಡು ಅವ್ರನ್ನ ನಾವು ಅಡ್ಮಿಷನ್ ಮಾಡ್ಕೊಳ್ತೀವಿ. ಒಟ್ಟಿನಲ್ಲಿ ಹೇಳೋದಾದ್ರೆ, ಈಗ ನಾವುಗಳನ್ನು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಪ್ರೊಫೆಷನಲ್ ಫೀಲ್ಡ್ ಇಂದ ಕಾರ್ಪೊರೇಟ್ ಕೆಲಸಗಳನ್ನ ಬಿಟ್ಟು ಇವಾಗ ಕಂಪ್ಲೀಟ್ ಆಗಿ ಇದಕ್ಕೆ ಕಲೆಗೆ ತೊಡಗಿಸ್ಕೊಂಡಿರೋರು, ಅಂಡ್ ವಿ ಹ್ಯಾವ್ ಬೀನ್ ಸಕ್ಸಸ್ಫುಲ್ ಹಿಯರ್ ಟು ಸಮ್ ಎಕ್ಸ್ಟೆಂಟ್ ಅಟ್ ಲೀಸ್ಟ್. ಸೊ ಇಲ್ಲಿ ಕೂಡ ಇದೇ ತರದಲ್ಲಿ ನಿಮ್ಮ ಸಕ್ಸಸ್ ನ ಕಂಡುಕೊಳ್ಳುವಂತ ಸಾಧ್ಯತೆ ಎಲ್ಲ ಇದೆ. ಆದ್ರೆ ನಿಮ್ಮ ಎಫರ್ಟ್ಸ್ ನಿಮ್ ಕಡೆಯಿಂದ ಇರಬೇಕು, ಸಪೋರ್ಟ್ ನಮ್ಮದಿರತ್ತೆ. ಸೊ ಇನ್ನಷ್ಟು ಹೆಚ್ಚು ಕಲಾವಿದ್ರು ಬರ್ಲಿ, ಹೆಚ್ಚು ಜಗತ್ತಿಗೆ ಇದನ್ನ ತಗೊಂಡು ಹೋಗ್ಲಿ, ನಮ್ ಜೊತೆ ಕೈ ಜೋಡಿಸ್ಲಿ, ನಮ್ಗೆ ಬಲ ಸೇರ್ಸಿದ್ರೆ ವಿ ವಿಲ್ ಗ್ರೋ ಟುಗೆದರ್ ಅಂತ. ಬಹಳ ಖುಷಿ ಆಯಿತು ನಿಮ್ಮಿಬ್ಬರ ಮಾತುಗಳನ್ನು ಕೂಡ ಕೇಳಿ. ನಿಮ್ಮಿಬ್ರದ್ದು ಸಮಯವನ್ನು ಕೊಟ್ಟು ಇಷ್ಟು ಹೊತ್ತಿನ ತನಕ ನೀವು ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ ಬಗ್ಗೆ ಬಹಳಷ್ಟು ನಮಗೆ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಕಾರ್ಯವೈಖರಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಯಾರು ಕಲೆಯ ಆಸಕ್ತಿ ಇಟ್ಕೊಂಡು ಬರ್ತಾರೆ, ಕಲಿಕೆಗೆ ಅವರ ಮನಸ್ಸಿದೆ, ಅವರಿಗೆ ಮುಕ್ತವಾದ ಅವಕಾಶಗಳನ್ನು ನಾವು ನೀಡ್ತೀವಿ, ನಿಮ್ಮಲ್ಲಿಗೆ ಬಂದು ನೀಡ್ತೀವಿ ಅನ್ನೋದನ್ನ ಬಹಳ ಸೊಗಸಾಗಿ ಇದುವರೆಗೂ ತಿಳಿಸ್ಕೊಟ್ರಿ. ನಿಮ್ಮ ಸಮಯಕ್ಕೆ ಅನಂತ ಧನ್ಯವಾದಗಳು ಡಾಕ್ಟರ್ ಗಿರೀಶ್ ಕುಮಾರ್ ರವರು. ಕೊನೆಯದಾಗಿ ನಾನೇನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇವತ್ತು ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳಿ ಬಹಳಷ್ಟು ಶ್ರಮ ವಹಿಸಿ ನಮ್ಮ ಒಂದು ದೊಡ್ಡ ತಂಡ, ಅಂದ್ರೆ ನಮ್ಮ ತಂಡ ಅಲ್ಲದೆ ಸುಮಾರು 5-6 ಜನ ಪದ್ಮಭೂಷಣಗಳು, 14 ಜನ ಪದ್ಮಶ್ರೀಗಳನ್ನ ತಂದು ನಮ್ಮ ಒಂದು ಬೋರ್ಡ್ ಅಂತ ಮಾಡಿದೀವಿ. ಈಗ ನಾನಾಗ್ಬೋದು, ಡಾಕ್ಟರ್ ಮಾನಸಾ ಕಂಠಿಯರ್ ಆಗ್ಬೋದು, ಡಾಕ್ಟರ್ ಶೀಲಾ ಶ್ರೀಧರ್ ಆಗ್ಬೋದು, BM ಜಯಶ್ರೀ ಅವರ್ ಆಗ್ಬೋದು, ಎಲ್ಲರೂ ಸೇರಿ ಒಂದು ಯೂನಿವರ್ಸಿಟಿನ ಕಟ್ಟಿ ಸದೃಢವಾಗಿ ಬೆಳೆಸೋದಕ್ಕೆ ಹೊರಟಿದೀವಿ. ಯಾಕೆ ಅಂದ್ರೆ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಕಲೆಗಳು ನಮ್ಮ ಜವಾಬ್ದಾರಿ. ಇದನ್ನ ಇನ್ನೂ ಸದೃಢವಾಗಿ
ಒಂದು ಗ್ಲೋಬಲ್ ಬ್ರಿಡ್ಜ್ ಅಂತ ನಾನು ಅವಾಗಲೇ ಹೇಳಿದೆ ನಿಮ್ಗೆ. ಇದನ್ನ ಸದೃಢವಾಗಿ ಇಡೀ ಪ್ರಪಂಚಕ್ಕೆ ಕೊಡಬೇಕು, ನಮ್ಮ ಹಿಂದುತ್ವ ಉಳಿಬೇಕು, ನಮ್ಮ ಸಂಸ್ಕೃತಿ ಬೆಳಿಬೇಕು ಅಂತ ಕೇವಲ ಇಷ್ಟೇ ಉದ್ದೇಶ ನಮ್ದು. ಬಹಳ ಖುಷಿ ಆಯ್ತು ನಿಮ್ಮ ಉದ್ದೇಶವನ್ನ ಕೇಳಿ. ಡಾಕ್ಟರ್ ಗಿರೀಶ್ ಕುಮಾರ್ ಅವರಿಗೂ ಹಾಗೂ ಡಾಕ್ಟರ್ ಮಾನಸ ಕಂಠಿ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಈ ಯೂನಿವರ್ಸಿಟಿ ಬೆಳಿಲಿ, ಎಲ್ಲರನ್ನ ಜೊತೆಗೆ ಬೆಳೆಸಲಿ ಅಂತ ನಮ್ಮ ಆಶಯ ಕೂಡ. ಅಮೆರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ನ ವೈಸ್ ಚಾನ್ಸಲರ್ ಆದಂತಹ ಡಾಕ್ಟರ್ ಶೀಲಾ ಶ್ರೀಧರ್ ಮ್ಯಾಮ್ ಅವರು ಇಲ್ಲಿ ಬಂದಿದ್ದೀರಾ. ಬಹಳ ಸಂತೋಷ, ನಮಗೆ ಹೃತ್ಪೂರ್ವಕ ಸ್ವಾಗತ ನಿಮಗೆ. ನಮಸ್ಕಾರಮ್ಮ. ಇವತ್ತು ನೀವು ಇಲ್ಲಿ ಬಂದಾಗ ನನಗೊಂದು ಪ್ರಶ್ನೆ. ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವ್ರು ನಿಮಗೆ ವಹಿಸಿದ್ದಾರೆ. ಈ ಒಂದು ಜವಾಬ್ದಾರಿನ ತಗೊಂಡು ಭರತನಾಟ್ಯದಂಥ ಒಂದು ವಿಭಾಗಕ್ಕೆ ನೀವು ವೈಸ್ ಚಾನ್ಸಲರ್ ಆದ ನಂತರ ಏನು ಯೋಜನೆಗಳನ್ನು ಯೂನಿವರ್ಸಿಟಿಯ ಮುಖಾಂತರ ನೀವು ಹಮ್ಮಿಕೊಳ್ಳೋಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಕನಸು ಕಾಣ್ತಾ ಇದ್ದೀರಾ? ಹೇಗೆ ಈ ಒಂದು ಶಿಕ್ಷಣದ ರೂಪದಲ್ಲಿ ಈ ಒಂದು ಕಲೆಯನ್ನು ಜನರಿಗೆ ಮುಟ್ಟಿಸ್ಬೇಕು ಅಂದರೆ ನಿಮ್ಮ ಒಂದು ಆಲೋಚನೆಗಳು ಹೇಗೆ ಇಲ್ಲಿ? ಮೊದಲಿಗೆ ನಾನು ಹೇಳಬೇಕಂದ್ರೆ ಅಮೇರಿಕನ್ ಯೂನಿವರ್ಸಿಟಿ ಆಫ್ ಸ್ಪಿರಿಚುವಲ್ ಸೈನ್ಸ್ ಹಂಗಂದಾಗ ಈ ವೇದ ವಿದ್ಯೆ ಅನ್ನೋದು ಏನು ಅಂತ ನಾನು ತಿಳಿಸ್ಕೊಡ್ಬೇಕು. ಮೊದಲು ಏನು ವೇದ ಅಂತಂದರೆ ಏನು? ಜ್ಞಾನ. ವಿದ್ ಅನ್ನೋ ಧಾತುವಿಂದ ಬಂದಂಥದ್ದು. ಆ ಜ್ಞಾನವನ್ನು ನಾವು ಹೇಗೆ ಒಂದು ಸ್ವರೂಪ ಕೊಟ್ಟಾಗ ಅದು ಶಾಸ್ತ್ರ ಅನ್ನಿಸ್ಕೊಳ್ಳುತ್ತೆ. ಆ ಶಾಸ್ತ್ರವನ್ನು ನಾವು ಒಂದು ಮಗುವಿಗೆ ಒಂದು ಬೆಳವಣಿಗೆಯ ಹಂತಕ್ಕೆ ತರುವ ಮಟ್ಟಕ್ಕೆ ನಾವು ಏನೇನು ಪ್ರಯತ್ನವನ್ನು ಮಾಡಬಹುದು ಅಂತ ನಾವು ಯೋಜನೆ ಹಾಕ್ಕೊಂಡಾಗ ನನಗನ್ನಿಸಿದ್ದು ಇದೊಂದನ್ನು ಕನಸನ್ನು ನಾನು ಸಾಕಾರ ರೂಪವಾಗಿ ತರೋಕ್ಕೆ ಒಂದು ಒಳ್ಳೆಯ ವೇದಿಕೆ ಮತ್ತು ಅವಕಾಶ ಸಿಕ್ತಾ ಅಂತ ಯೋಚನೆ ಮಾಡಿದೆ. ಯಾಕೆಂದರೆ ಇದು ನಾನು ಬಯಸಿ ಬಂದದ್ದಂತಲ್ಲ, ಕೇಳ್ಕೊಂಡಾಗ ಅವು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತಲ್ವಾ. ಏನಾದರೂ ನಮ್ಮ ವಿದ್ಯೆಯನ್ನು ಮುಂದೆ ತರಬೇಕಾಗಿರೋರು ನಾವು, ಅದನ್ನು ಉಳಿಸ್ಬೇಕಾದಂಥದ್ದು ಯುವ ಜನಾಂಗ. ಸೊ ಆ ಯುವ ಜನಾಂಗನ ನಾವು ಸಂಸ್ಕಾರಯುತವಾಗಿ ಮಾಡಬೇಕಾದ್ರೆ ನಾವು ಬೆಳೆಯೋ ಪೈರು ಮೊಳಕೆಯಲ್ಲೇ ಅಂತ ಹೇಳೋ ಹಾಗೆ ಚಿಕ್ಕ ವಯಸ್ಸಿನಿಂದನೇ ಅದಕ್ಕೆ ಮಾಡಲಿಕ್ಕೋಸ್ಕರ ನಾವು ಕೋರ್ಸಸ್ಗಳನ್ನ ಇಂಟ್ರಡ್ಯೂಸ್ ಮಾಡಿದ್ವಿ. ನಾಟ್ಯ ಅನ್ನೋದು, ನೃತ್ಯ ಅನ್ನೋದು ಚಲನೆಯನ್ನು ಶಾಸ್ತ್ರದ ಮೂಲಕ ನಾವು ಮಾಡಿದಾಗ ಅದಕ್ಕೊಂದು ಶಾಸ್ತ್ರೀಯತೆಯ ಚೌಕಟ್ಟನ್ನು ಹಾಕ್ಕೊಳ್ತೀವಿ. ಕ್ರೀಡನೀಯಕ ಮಿಚ್ಚಂ, ನಾವು ಒಂದು ಮನೋರಂಜನೆ ಅಷ್ಟೇ ಅಂತ ಅಂದ್ಕೊಳ್ಬಾರ್ದು ನಾವು. ಯಾಕೆಂದರೆ ವಿದ್ಯೆ ಇರೋದು ವಿಕಾಸಕ್ಕಾಗಿ, ವಿಲಾಸಕ್ಕಾಗಿ ಅಲ್ಲ. ಅದಲ್ವಾ ಸಂಸ್ಕಾರ ಭಾರತಿ ಪ್ರತಿಯೊಂದು ಸಂಸ್ಕಾರದಲ್ಲೂ ಹೇಳೋದನ್ನೇ. ಬಹಳ ಸೊಗಸಾಗಿ ಹೇಳಿದ್ರಿ. ವಿದ್ಯೆ ಇರೋದು ವಿಕಸನಕ್ಕೆ, ವಿಲಾಸಕ್ಕಲ್ಲ ಅನ್ನುವಂಥದ್ದು ನಾವು ಆ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಕೊಳ್ಬೇಕು. ಯಾಕೆಂದರೆ ಇಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನೋ ರೀತಿಯಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಒಂದು ನಾಟ್ಯದ ಮೂಲಕ ನಮಗೆ ತಿಳಿಸ್ಕೊಟ್ರಿ. ಇದ್ರ ಜೊತೆಗೆ ವೈಜ್ಞಾನಿಕ ಅಂತ ಹೇಳಿದ್ದಲ್ವಾ. ಹಾಂ, ವೈಜ್ಞಾನಿಕ ಅನ್ನೋದು ಯಾತಕ್ಕೆ ನಾವು ತಗೊಳ್ತೀವಿ? ಸ್ಪಿರಿಚುಯಾಲಿಟಿಗೂ ಸೈನ್ಸ್ಗೂ ಎಲ್ಲಿ ಸಂಬಂಧ? ಗೀತಾ ಗೋವಿಂದ ಅನ್ನೋ ಹಾಗೆ ಅದು ಅಲ್ವಾ. ಗೀತಾ ಈಸ್ ಎಂಟರ್ಟೈನ್ಮೆಂಟ್, ಎಂಜಾಯ್ ಮಾಡೋ ಅಂಥದ್ದು. ಗೋವಿಂದ ಅನ್ನೋದು ಒಂದು ಪಾರಮಾರ್ಥಿಕ ಕ್ಯಾಟಗರಿ. ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಾವು ಧ್ಯಾನ ಮಾಡೋ ಅಂಥದ್ದು ನಾಮಸ್ಮರಣೆಯಲ್ಲಿ ಇರಬೇಕು ಅನ್ನೋದು. ಸೊ ಎಂಟರ್ಟೈನ್ಮೆಂಟ್ಗೂ ಧ್ಯಾನಕ್ಕೂ ಎಲ್ಲಿಯ ಸಂಬಂಧ? ಆದರೆ ಇದೆರಡೂ ಜನಗಳಿಗೆ ಮುಟ್ಟುತ್ತೆ. ಯಾವುದ್ರ ಮೂಲಕ? ಈ ನಮ್ಮ ಸಾಂಪ್ರದಾಯಿಕ ಒಂದು ಸಾಂಸ್ಕೃತಿಕ ಶಾಸ್ತ್ರೀಯ ದೈವಿಕ ಕಲೆಗಳಿಂದ ಮಾತ್ರ ಸಾಧ್ಯ. ಅದನ್ನು ಮುಂದಿನ ಜನಾಂಗಕ್ಕೆ ಇದು ಈ ವಿದ್ಯೆ ಯಾವ ರೀತಿ ನಡಿಬೇಕು, ಯಾವ ರೀತಿ ಇರಬೇಕು ಅನ್ನೋದು ನಾವು ಮನೆಗಳಲ್ಲಿ ಪಾಠ ಮಾಡ್ಬೋದು. ಆದರೆ ಒಂದು ವಿಶ್ವವಿದ್ಯಾನಿಲಯದ ಮೂಲಕ ಇಡೀ ಪ್ರಪಂಚಕ್ಕೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ನಮ್ಮ ಯೂನಿವರ್ಸಿಟಿಯ ಮೂಲಕ ನಾವು ಇದನ್ನು ಬಿಂಬಿಸಲಿಕ್ಕೆ ಮತ್ತು ಜನಗಳಿಗೆ ತಲುಪಿಸಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಬೆಳೆಯುವ ಹಂತದಿಂದಾನೇ ಆ ಪ್ರಕೃತಿಯನ್ನು ವಿಕೃತಿಯನ್ನಾಗಿ ಮಾಡದೆ ಸಂಸ್ಕೃತಿಯನ್ನಾಗಿ ಮಾಡಬೇಕು ಅನ್ನುವ ಹಂಬಲದಿಂದ ನಾವು ಈ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಸೈಂಟಿಫಿಕ್ ಆಗಿದ್ರೆ ಯಾವುದೇ ದೇಹವಾಹಕ ಆಗಿರೋದ್ರಿಂದ ದೇಹದ ಮೂಲಕ ನಾವು ಹೇಗೆ ಅದನ್ನು ಪರಿಚಯ ಮಾಡಿಕೊಡ್ಬೇಕು. ದೇಹದಲ್ಲಿ ನಾವು ಇವಾಗ ಚಲನೆಗಳನ್ನ ಮಾಡಿದಾಗ ಏನು ಶಕ್ತಿ? ಆ್ಯಕ್ಟಿವಿಟಿ. ಸೈನ್ಸ್ ಇದೆ, ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ. ನಾವು ಮೇಕಪ್ ಮಾಡ್ಕೊಳ್ತೀವಿ, ಕೆಮಿಕಲ್ ಕಾಂಬಿನೇಷನ್ ಮಾಡ್ತೀವಿ, ಕಲರ್ಸ್ ಕಾಂಬಿನೇಷನ್ ಮಾಡ್ತೀವಿ, ಎಲ್ಲ ಸೈನ್ಸು ಅಲ್ವಾ. ದೇಹದ ಯಾವ ಮೂಲಕ ಯಾವ ನಮ್ಮ ಕೈನೆಟಿಕ್ ಆ್ಯಂಡ್ ಪ್ಯಾರಾಕೈನೆಟಿಕ್ ಮೂಮೆಂಟ್ಗಳಲ್ಲಿ ನಮಗೆ ಎಲ್ಲಿ ರಾಂಗ್ ಮೂಮೆಂಟ್ ಮಾಡಿದಾಗ ಎಲ್ಲೋ ಲಾಕ್ ಆಗುತ್ತೆ. ಸೊ ಇದನ್ನೆಲ್ಲವೂ ಸಿಸ್ಟಮ್ಯಾಟಿಕ್ಕಾಗಿ ಹೇಗೆ ಕಲ್ತ್ಕೋಬೇಕು ಅನ್ನೋದು ಮಕ್ಕಳಿಗೆ ನಾವು ಹೇಳಿಕೊಟ್ರೆ ಆ ಬಾಗುವಿಕೆ, ಏಳುವಿಕೆ ಇದೆಲ್ಲವನ್ನು ಆ್ಯಕ್ಟಿವಿಟಿಯಾಗಿ ಹೇಳ್ಕೊಡ್ತೀವಿ. ಇದು ಸುಮ್ಮನೆ ಶಾಸ್ತ್ರೀಯ ಕೂತ್ಕೊಂಡು ಶಾಸ್ತ್ರವಾಗಿ ಕಲ್ತ್ಕೊ ಅಂತ ಅಲ್ಲ. ಸೊ ಅದನ್ನು ಒಂದು ಪ್ಲೇ
ಒಂದು ಕ್ರೀಡನೀಯಕವಾಗಿಯೇ ಕಲ್ತ್ಕೊಳ್ಬೇಕು. ಜನಗಳನ್ನ ಅದನ್ನ ನಾವು ಮನೋರಂಜನೆಗೆ ಮುಟ್ಟಿಸ್ತಾ ಇದ್ದೀವಿ, ಆದರೆ ಇದರಲ್ಲಿರುವಂತಹ ವಿದ್ಯೆ ಎಲ್ಲ ಸಬ್ಜೆಕ್ಟ್ಸ್ನು ಕವರ್ ಮಾಡೋಂಥದ್ದು. ಇದರ ಹೆಜ್ಜೆ ಇಟ್ಟಿರುವಂತಹ ಶ್ರೀಯುತ ಡಾಕ್ಟರ್ ಗಿರೀಶ್ ಕುಮಾರ್ ಅವ್ರಿಗೂ ನನ್ನ ಅಭಿನಂದನೆಗಳು ಹಾಗೂ ಅವರಿಗೆ ಶುಭಾಶಯವನ್ನು ಕೋರ್ತಾ, ನಮ್ಮೆಲ್ಲರ ಸಹಕಾರದೊಂದಿಗೆ ನೀವು ಈ ವಿಶ್ವವಿದ್ಯಾನಿಲಯವನ್ನು ಎತ್ತರದ ಮಟ್ಟಕ್ಕೆ ಒಂದು ಉನ್ನತ ಶಿಖರಕ್ಕೇರಿ ಕೆಲವರು ಕೆಲಸ ಮಾಡಬೇಕು ಅಂತ ಇರೋರಿಗೂ ದಾರಿದೀಪವಾಗಲಿ, ಇವರ ಒಂದು ನಿದರ್ಶನ ಸಿಗಲಿ, ಇವರ ಆದರ್ಶವನ್ನು ಮತ್ತೊಬ್ಬರು ಫಾಲೋ ಮಾಡೋ ಹಂಗಾಗಲಿ ಅಂತ ಹೇಳ್ತಾ ನಮಸ್ಕಾರ. ನಮ್ಮ ಭಾರತದ ಸಂಪತ್ತು ಅಂದರೆ ಅದು ನಮ್ಮ ಅಧ್ಯಾತ್ಮದ ಶಕ್ತಿ. ಆ ಸಂಪತ್ತನ್ನು ನಾವು ನಮ್ಮ ಜೊತೆ ಗಟ್ಟಿಯಾಗಿರಿಸ್ಕೊಂಡು ಜಾಗತಿಕ ಮಟ್ಟದಲ್ಲಿ ಇದನ್ನು ನಾವು ತೆಗೆದುಕೊಂಡು ಹೋಗಿ ಪಸರಿಸ್ತಾ ಅವರಿಗೂ ನಮ್ಮ ಸಂಪತ್ತನ್ನು ನಾವು ಅವರಿಗೂ ಕೂಡ ಧಾರೆ ಎರಿತಾ ನಮ್ಮ ತನವನ್ನು ಅಲ್ಲಿ ಗಟ್ಟಿಗೊಳಿಸ್ಕೊಳ್ತಾ ಸ್ಥಾಪಿಸ್ಕೊಳ್ಳಿಕ್ಕೆ ಯೂನಿವರ್ಸಿಟಿ ಒಂದು ಉತ್ತಮ ರಹದಾರಿಯಾಗಿದೆ. ಇವರ ಒಂದು ಕೊಡ್ತಾ ಇರುವಂತಹ ಎಲ್ಲ ಅವಕಾಶಗಳನ್ನು ನಾವು ಬಳಸ್ಕೊಂಡು ಇವರು ಬೆಳೆಯೋದು ಮಾತ್ರವಲ್ಲ, ಜೊತೆಗೆ ನೀವು ಇದರಲ್ಲಿ ಬೆಳೀತಾ ಇದ್ದೀರಾ. ಹಾಗಾಗಿ ಯಾವುದೇ ಒಳ್ಳೆ ಕೆಲಸ, ಒಳ್ಳೆ ಉದ್ದೇಶ ಇದ್ದಾಗ ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಂಡು ಅರ್ಪಿಸ್ಕೊಳ್ಳುವಂಥದ್ದು ಇದು ನಮ್ಮ ಭಾರತೀಯತೆಯ ಸಂಕೇತ. ಹಾಗಾಗಿ ಯೂನಿವರ್ಸಿಟಿಯ ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ನಮ್ಮ ಸಂಸ್ಕೃತಿ, ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವದೆತ್ತರದಲ್ಲಿ ನಾವು ಹಾರಿಸೋಣ. ಎಲ್ಲರೂ ನಮ್ಮೆಡೆಗೆ ಇದರಿಂದ ತಿರುಗಿ ನೋಡುವಂತಾಗಲಿ ಅನ್ನೋದೇ ನಮ್ಮೆಲ್ಲರ ಸದಾಶಯ. ನಮಸ್ಕಾರ.